ಅವನಿಗೂ ಕರ್ತೃತ್ವ ಇದೆ, ಭಗವದ್ ಅಧೀನವಾದ ಕರ್ತೃತ್ವ ಇದೆ. ಹೀಗಾಗಿ ಅವನ ಪುಣ್ಯ ಪಾಪಗಳ ಭೋಗ ಅವನೇ ಮಾಡಬೇಕು. ತಥಾಪಿ ಮತ್ಕೃತ ಪೂಜಾ ಅಂತಂತಾರೆ ಅವರು. ನಾನು ಮಾಡಿದ ಈ ಪೂಜೆ ನಿನ್ನ ಅನುಗ್ರಹದಿಂದ, ತ್ವತ್ಪ್ರಸಾದೇನ, ನಿನ್ನ ಅನುಗ್ರಹದಿಂದ ಮಾಡ್ತಾ ಇದ್ದೇನೆ ಅಷ್ಟೇ. ನಿನ್ನಲ್ಲಿ ಭಕ್ತಿ, ನಿನ್ನ ಅನುಗ್ರಹ, ನೀನು ಕೊಡುವ ಫಲ ಇವೆಲ್ಲವೂ ಕೂಡ ನನಗೆ ಪರಮಾನುಗ್ರಹವಾಗಿದೆ. ಎಲ್ಲ ಕರ್ಮಗಳನ್ನು ಕೂಡ ನಿನ್ನಲ್ಲಿ ನಾನು ಸಮರ್ಪಣೆ ಮಾಡ್ತೇನೆ ಅಂತ ಮಾಡಿದಾಗ ಮಾತ್ರ ದೇವರಿಗೆ ಅತ್ಯಂತ ಪ್ರೀತಿ ಆಗ್ತದೆ, ಇಲ್ಲದಿದ್ರೆ ಇಲ್ಲ. ಯಾಕೆ ಅಂತಂದ್ರೆ, ಯಾಕೆ ದೇವರಿಗೆ ಯಾಕೆ ಸಮರ್ಪಣೆ ಮಾಡ್ಬೇಕು ಕರ್ಮಗಳನ್ನ? ಅದೊಂದು ಪ್ರಶ್ನೆ ಬರುತ್ತಲ್ಲ. ನಾವು ಬೇರೆ ದೇವರಿಗೆ ಅರ್ಪಣೆ ಮಾಡ್ತೀವಿ, ತಪ್ಪೇನು? ಹಂಗಲ್ಲ. ಎಲ್ಲರಿಗೂ ಸರ್ವೋತ್ತಮನಾದವನು ಭಗವಂತ ಒಬ್ಬನೇ. ದೇವರು ಅವನೊಬ್ಬನೇ, ದೇವತೆಗಳು ಬಹಳ ಮಂದಿ. ಸರಿಯಾಗಿ ತಿಳ್ಕೋಬೇಕು. ತಂದೆ ಒಬ್ಬನೇ, ಮಕ್ಕಳು, ಮೊಮ್ಮಕ್ಕಳು, ಗಿರಿಮೊಮ್ಮಕ್ಕಳು, ಕಿರಿಮೊಮ್ಮಕ್ಕಳು ಬೇರೆ, ಅವರೆಲ್ಲರೂ ಕಟ್ಟಿ ವಂಶಸ್ಥರೇ ಅಂತ ಇಟ್ಕೊಳ್ರಿ. ಆದ್ರೆ ಪ್ರಧಾನ ಕಟ್ಟಿ ಅವ್ರು ಬೇರೆನೆ. ಸುಮಗೆ ದೃಷ್ಟಾಂತ ಕೇಳ್ತಾ ಇದ್ದೇನೆ ಅಷ್ಟೇ. ಎಲ್ಲರಿಗೂ ದೇವರು ಒಬ್ಬನೇ, ದೇವತೆಗಳು ಬಹಳ ಮಂದಿ. ಸರ್ವೋತ್ತಮ ದೇವತೆ ನಮ್ಮಲ್ಲಿ ಒಬ್ಬನೇ. ಗುರಿ ಅವನನ್ನೇ ಹೊಂದೋದು. ಗುರಿ ನಮ್ಮ ಮೋಕ್ಷ. ಗುರು ಮಧ್ವಾಚಾರ್ಯರು. ಸರಿಯಾದ ಜ್ಞಾನ ಇರಬೇಕು ಅಂತಂತ. ದೇವರಲ್ಲಿ ಬಿಟ್ಟು ಇನ್ಯಾರಲ್ಲಿ ಕರ್ಮಗಳನ್ನ ಅರ್ಪಣೆ ಮಾಡಿದ್ರು ಪುಣ್ಯ ಬರೋದಿಲ್ಲ ಅಂತಂತ. ಹರಿಯೇ ಸರ್ವೋತ್ತಮ, ಹರಿಯೇ ಪರದೈವತೆ, ಹರಿ ಸರ್ವ ವಿಶ್ವಮಯಂ ಜಗತ್, ಹರಿ ಸರ್ವ ವಿಶ್ವಮಯಂ. ವಿಶ್ವತಶ್ಚಕ್ಷು ನೀನೆ, ವಿಶ್ವತೋ ಮುಖ ನೀನೆ, ವಿಶ್ವಬಾಹು ನೀನೆ, ವಿಶ್ವ ಉದರ ನೀನೆ, ವಿಶ್ವವ್ಯಾಪಕ ನೀನೆ, ವಿಶ್ವಪಾಲಕ ನೀನೆ, ವಿಶ್ವಧಾರಕ ನೀನೆ, ವಿಶ್ವವ್ಯಾಪಿ ಹರಿಯೇ. ಹರಿಯೇ ಸರ್ವೋತ್ತಮ, ಹರಿಯೇ ಪರದೈವತೆ, ಹರಿ ಸರ್ವ ವಿಶ್ವಮಯಂ. ಅಧ್ಯಾತ್ಮ ಚೇತಸ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ಅಂದ್ರು ಶ್ರೀಮದಾಚಾರ್ಯರು. ಅಧ್ಯಾತ್ಮ ಚೇತಸ ಅಂದ್ರೇನು? ಅಧ್ಯಾತ್ಮನಿ, ಅಧಿಕಾತ್ಮನಿ. ಅಧ್ಯಾತ್ಮ ಅಂತಂದ್ರೆ ದೇವರು ಅಂತ ಅರ್ಥ. ಅಧ್ಯಾತ್ಮ ಅಂದ್ರೆ ದೇವರು, ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತ. ಅವನಿಗೆ ಅಧ್ಯಾತ್ಮ ಅಂತ ಕರೀತಾರೆ. ನಾವು ಅಂತಃಚೇತ ಅಂದ್ರೆ ಅಂತಃಕರಣ, ಮನಸ್ಸಿನಿಂದ ಕರ್ಮಗಳನ್ನ ಅರ್ಪಣೆ ಮಾಡಬೇಕು. ಹೇಗೆ ಅರ್ಪಣೆ ಮಾಡಬೇಕು ಅಂದ್ರೆ, ನಿರಾಶೀಹಿ ಕೃತ ಕರ್ಮ ಫಲೇಚ್ಛಾ ರಹಿತ. ಯಾವ ಕರ್ಮಗಳ ಅಪೇಕ್ಷಾ, ಫಲದ ಅಪೇಕ್ಷಾ ಇಲ್ಲದೆ ಕರ್ಮಗಳನ್ನ ಮಾಡಬೇಕು. ಅಂದ್ರೆ ಏನಂತ? ನಿಷ್ಕಾಮ ಕರ್ಮವನ್ನು ಮಾಡಬೇಕು. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ಇವಾಗ ಕೊಟ್ಟಿದ್ದೇ ಹೆಚ್ಚಾಗಿದೆ ದೇವರಿಗೆ, ಇನ್ನೇನು ಬೇಡೋದು ಬೇಡ. ನಾವು ಇಷ್ಟು ಕೊಟ್ಟಾಗಲ್ಲ, ಇನ್ನೇನು ಬೇಡಬೇಕು ದೇವರನ್ನ, ಬೇಡಬಾರ್ದು ಅಂತ ಶ್ರೀಮದಾಚಾರ್ಯ. ಏನ ಬೇಡಲಿ ನಿನ್ನ ಬಳಿಗೆ ಬಂದು ಸ್ವಾಮಿ, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ. ಸತಿಯಳ ಕೊಡು ಎಂದು ಮತಿವಂತ ಬೇಡುವೆನೆ, ಸತಿಯಿಂದ ದ್ಯೂನಾಮ ವಸುಯೇನ ಕಂಡ್ಯ. ಸೂತರನ ಕೊಡು ಎಂದು ಸುಖದಿನ ಬೇಡುವೆನೆ, ಸುತರಿಂದ ಧೃತರಾಷ್ಟ್ರ ನೀನಾದ ಕೊನೆಗೆ. ಏನ ಬೇಡಲಿ ನಿನ್ನ ಬಳಿಗೆ ಬಂದು ಸ್ವಾಮಿ, ಬೇಡುವೆನು ನಾನೊಂದು ಬೇಡತಕ್ಕದು ದೇವ. ನೀನೇ ಎಂಬುದೆಲ್ಲ ಮನದೊಳಿತೆ, ಮೂಡಲಾದ್ರೀಶ ನಮ್ಮ ಗೋಪಾಲ ವಿಠಲರೇಯ. ಬೇಡದಂತೆ ಪರರ ಮಾಡಯ್ಯ ದೊರೆಯೇ, ಏನ ಬೇಡಲಿ ನಿನ್ನ. ಹಾಗಾದ್ರೆ ದೇವ್ರನ್ನ ಏನ್ ಬೇಡಬೇಕು? ಜ್ಞಾನ ಭಕ್ತಿ ಹರೇ ತೃಪ್ತಿ ವಿನಾ ವಿಷ್ಣುರಪಿ ಕ್ವಚಿತ್ ಅಂತಾರೆ ಶ್ರೀಮದಾಚಾರ್ಯರು. ಕೇವಲ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನ ಅಷ್ಟೇ ಕೇಳಿ ದೇವರಲ್ಲಿ ಕರ್ಮಗಳೆಲ್ಲ ಸಮರ್ಪಣೆ ಮಾಡಬೇಕು.
ಓ ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಕೃತಶೌಚೋ ಯಥಾ ವಿಧಿ ತೌ ತದಂತ ಸಮಾಜಮ್ಯ ಸ್ನಾನಂ ಕುರ್ಯಾತ್ ವಿಧಾನತಃ. ಇಲ್ಲಿಂದ ಪ್ರಾರಂಭ ಆಯ್ತು ಇನ್ನ ಕರ್ಮಗಳ ಆಚರಣೆ ಹೇಗೆ ಮಾಡ್ಬೇಕು ಅಂತ ಹೇಳಿ. ಬೆಳಗ್ಗೆ ಎದ್ದಾಗಲಿಂದ ಏನೇನ್ ಮಾಡ್ಬೇಕು, ಹೇಗೆ ಏಳಬೇಕು ಅದನ್ನ ಹೇಳ್ತಾನೆ. ಅದೇನ್ರಿ ಹಾಸಿಗೆಯಿಂದ ಏಳೋದು ಹೇಳಿಸ್ಕೊಡೋದೇನು, ಎದ್ಬಿಟ್ರೆ ಆಗೋಯ್ತಲ್ಲ? ಅಲ್ಲ, ಹಾಸಿಗೆಯಿಂದ ಏಳೋದ್ರಿಂದ ಹಿಡ್ಕೊಂಡು ಕರ್ಮ ಪ್ರಾರಂಭ ನಮ್ದು. ಅಲ್ಲಿಂದ ಶುರು. ಹೆಂಗಂದ್ರೆ ಹೆಂಗೆ ಎದ್ದನೋ, ಹೆಂಗಂದ್ರೆ ಹೆಂಗೆ ಹಾಸಿಗೆಯಿಂದ ಎದ್ದು ಬಂದನೋ ಇಲ್ಲ. ಬಲಮಗ್ಲಲ್ಲೇ ಏಳಬೇಕು, ಎಡಮಗ್ಲಲ್ಲಿ ಮಲಗಬೇಕು, ಬಲಮಗ್ಲಲ್ಲಿ ಏಳಬೇಕು. ಏಳಬೇಕಾದಾಗ ಬಲಗಡೆ ಮುಖ ಮಾಡಿ ಏಳಬೇಕು. ಎದ್ದ ತಕ್ಷಣ ದೇವರ ಸ್ಮರಣೆ ಮಾಡ್ಬೇಕು. ನಾರಾಯಣ, ಗೋವಿಂದ, ಕೃಷ್ಣ, ವಾಸುದೇವ, ಶ್ರೀನಿವಾಸ ಅಂತೇಳಿ ದೇವರ ಸ್ಮರಣೆ ಮಾಡ್ತಾನೇ ಹೇಳ್ಬೇಕು. ಸ್ಮೃತ್ವಾ ವಿಷ್ಣು ಸಮುತ್ಥಾಯ. ನೋಡ್ರಿ, ಶ್ರೀಮದಾಚಾರ್ಯ ಅಂತಾರೆ, ವಿಷ್ಣು ಸ್ಮೃತಿ ವಿಹೀನಾತೆ ಕ್ರಿಯಾ ನೈವ ಫಲಪ್ರದ. ದೇವರ ಸ್ಮರಣೆ ಇಲ್ಲದೆ ಯಾವ ಕರ್ಮಗಳನ್ನ ಆಚರಣೆ ಮಾಡಿದ್ರು ಕೂಡ ಫಲ ಬರೋದಿಲ್ಲಪ್ಪ. ದೇವರ ಸ್ಮರಣೆ ಮಾಡ್ತಾ ಕರ್ಮಗಳನ್ನು ಆಚರಣೆ ಮಾಡಬೇಕು. ಎರಡು ತರಹದ ಉಪಾಸನೆಗಳಿದೆ. ಒಂದು ಸ್ಮರಣ ರೂಪವಾದ ಉಪಾಸನ, ಇನ್ನೊಂದು ಧ್ಯಾನ ರೂಪವಾದ ಉಪಾಸನ. ಸ್ಮರಣೋಪಾಸನಂ ಚೈವ ಧ್ಯಾನಾತ್ಮಕಮಿತಿ ದ್ವಿಧ. ಸ್ಮರಣಂ ಸರ್ವದಾ ಯೋಗ್ಯಂ ಧ್ಯಾನೋಪಾಸನಮಾಸನೆ ನೈರಂತರ್ಯಂ ಮನೋವೃತ್ತೆ ಧ್ಯಾನಮಿತ್ಯುಚ್ಯತೆ ಬುಧೈಃ. ತದಾ ತ್ರಿತಾಚ್ಯತೆ ನಿತ್ಯಂ ತತಶ್ಚಿಂತ್ಯಂ ವಿಶೇಷತಃ ಇತಿ. ಶ್ರೀಮದಾಚಾರ್ಯ ಹೇಳ್ತಾರೆ ಚತುರ್ಥಾಧ್ಯಾಯ ಸೂತ್ರ ಭಾಷ್ಯದಲ್ಲಿ, ಧ್ಯಾನ ಎರಡು ತರಹದ ಉಪಾಸನೆ ಇದೆ. ಒಂದು ಸ್ಮರಣ ರೂಪವಾದ ಉಪಾಸನ, ಇದು ಎಲ್ಲ ಕಾಲದಲ್ಲಿಯೂ ಮಾಡಬಹುದು. ಅಡಿಗೆ ಮಾಡ್ತಾ, ಸ್ನಾನ ಮಾಡ್ತಾ, ಸಂಚಾರ ಮಾಡ್ತಾ, ಮನೆಯಲ್ಲಿ ಕೆಲಸಗಳನ್ನು ಮಾಡ್ಕೊಂತ, ತರಕಾರಿ ಹೆಚ್ಚುಕೊಂತ, ಹೆಣ್ಣು ಮಕ್ಕಳು ನಾರಾಯಣ, ಗೋವಿಂದ, ಕೃಷ್ಣ ಅಂತೇಳಿ, ಆಮೇಲೆ ನಾವು ಗಂಡಸರು ಮನೆ ಕೆಲಸ ಎಲ್ಲ ಪೂಜಾ ದ್ರವ್ಯಗಳನ್ನೆಲ್ಲ ತಿಟ್ಟಿಟ್ಕೊಂತ, ಪಾಠ ಪ್ರವಚನ ಮಾಡ್ತಾ, ಮಧ್ಯ ಮಧ್ಯದಲ್ಲಿ ದೇವರ ಸ್ಮರಣೆ ಮಾಡಬಹುದು. ಇದು ಎಲ್ಲ ಕಾಲದಲ್ಲಿಯೂ ಮಾಡ್ಲಿಕ್ಕೆ ಬರ್ತದೆ. ಸ್ಮರಣ ರೂಪವಾದ ಉಪಾಸನ ಇದು. ಇದಕ್ಕಿಂತ ದೊಡ್ಡದು ಇನ್ನೊಂದಿದೆ, ಅದು ಧ್ಯಾನ ರೂಪವಾದ ಉಪಾಸನ. ಅದು ಕೂತಲ್ಲೇ ಮಾಡ್ಬೇಕು. ನಾ ಅಡ್ಡಾಡ್ಕೋತ ಮಾಡ್ತೀನಿ, ಮಲ್ಕೊಂಡು ಮಾಡ್ತೀನಿ ಎಲ್ಲ ಆಗೋದಿಲ್ಲ. ಒಂದು ಕಡೆ ಕೂತು ಏಕಾಗ್ರಚಿತ್ತರಿಂದ ಮಾಡಬೇಕು. ವಿಕ್ಷೇಪಸ್ಯೈವ ಸಂಭವ ಸ್ಮರಣಾತ್ ಪರಮವಿಧೇಯಂ ಧ್ಯಾನಂ ನಾಸ್ತ್ಯತ್ರ ಸಂಶಯ. ಸ್ಮರಣೋಪಾಸನೆಗಿಂತ ಧ್ಯಾನ ರೂಪವಾದ ಉಪಾಸನ ಅತ್ಯಂತ ಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ. ಅದನ್ನ ಏಕಾಗ್ರಚಿತ್ತರಿಂದ ಒಂದು ಕಡೆ ಕುಳಿತುಕೊಂಡೇ ಮಾಡಬೇಕು, ಅಡ್ಡಾಡ್ತಾ ಮಾಡ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ಸ್ಥಿತಸ್ಯ ಗಚ್ಚತೋ ವಾಪಿ ವಿಕ್ಷೇಪಸ್ಯೈವ ಸಂಭವ. ಓಡಾಡ್ತಾ ಇರ್ಬೇಕಾದಾಗ ನಮ್ಮ ದೇಹ ಅಲ್ಲಾಡತ್ತೆ. ದೇಹ ಸಂಚಾರ ಮಾಡಿದ್ರೆ ಮನಸ್ಸಿನಲ್ಲಿ ಚಾಂಚಲ್ಯ ಬರುತ್ತೆ. ಮನಸ್ಸಿನಲ್ಲಿ ಚಾಂಚಲ್ಯ ಬಂದ್ರೆ ಏಕಾಗ್ರತೆ ಬರೋದಿಲ್ಲ. ಹೀಗಾಗಿ ಧ್ಯಾನ ಮಾಡಬೇಕಾದಾಗ ಕುಳಿತುಕೊಂಡೇ ಮಾಡಬೇಕು. ಹೀಗೆ ಇದು ಸ್ಮರಣ ರೂಪವಾದ ಉಪಾಸನ. ಇದು ಪರವಾಗಿಲ್ಲ. ಬೆಳಗ್ಗೆ ಏಳ್ಬೇಕಾದಾಗ ಬಲಮಗ್ಲಲ್ಲೇ ಏಳ್ಬೇಕು. ಎದ್ದ ತಕ್ಷಣ ದೇವರ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿದ ತಕ್ಷಣ ನಾವು ಯಾವ ಕಡೆ ಬಲಗಡೆ ಹೇಳ್ತೀವಿ ಅಲ್ಲೆಲ್ಲ ದೇವರ ಫೋಟೋಗಳು ಇರಬೇಕು, ಗುರುಗಳ ಫೋಟೋ ಇರಬೇಕು, ಗುರುಗಳ ಪಾದುಕ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅವ್ರ ದರ್ಶನ ಮಾಡಬೇಕು. ಆಮೇಲೆ ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕಲಮೂಲೆ ಗೋವಿಂದ, ಪಿತಾ ಗೌರಿ, ಪ್ರಭಾತೆ ಕರದರ್ಶನಂ, ಸಮುದ್ರವತನೇ ದೇವಿ, ಪರ್ವತಸ್ಥಾನ ಮಂಡಿತೆ, ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದೋತ್ತರವೇ, ಜ್ಞಾನತೋ ಅಜ್ಞಾನತೋ ವಾಪಿ ವೈ ಖ್ಯಾಚರಿತಾಂತರೇ ವಿಷ್ಟಾಮೂತ್ರ ಕಪೋತ್ಸರ್ಗಾದಿ ಅಪರಾಧಾನ್ ಕ್ಷಮತ್ವಮೇ ಅಂತಿಷ್ಟು ಹೇಳಿ ಕಾಲು ಕೆಳಗಿಡಬೇಕು ಹಾಸಿಗೆಯಿಂದ. ಸುಮ್ಮಗೆ ಹಿಂಗೆ ಎದ್ದು ಬಿಟ್ಟು ಪಟ್ಟ ತೆಗೆದು ಹೊರಟೋಗೋದಲ್ಲ. ನೋಡ್ರಿ, ಏಳೋದ್ರಿಂದ ಪ್ರಾರಂಭ ನಮ್ಮ ಕರ್ಮ, ಸರಿಯಾಗಿ ಕರ್ಮ ಆಚರಣೆ ಮಾಡಬೇಕು. ಹಾಗಾಗಿ ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಕೃತ ಶೌಚೋ ಯಥಾ ವಿಧಿ. ಕೃತ ಶೌಚ ಇಲ್ಲಿಂದ ಶುರು. ಶೌಚಾಚಾರ. ಶೌಚಾಚಾರ ಅಂತಂದ್ರೆ ಬೆಳಗ್ಗೆ ಮಲಮೂತ್ರ ವಿಸರ್ಜನೆ. ಎಲ್ಲಿ ಹೋಗಿ ಮಾಡಬೇಕು ಅಂದ್ರೆ ನಮ್ಮ ಊರು ದಾಟಿ 100 ಹೆಜ್ಜೆ ದೂರ ಹೋಗ್ಬೇಕಂತೆ, ನಗರ ದಾಟಿ. ಅಷ್ಟೆಲ್ಲ ಆಗಲ್ಲ. ಆದ್ದರಿಂದ ಎಲ್ಲ ಇದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಷ್ಟೇ. ಅದು ಹಳ್ಳಿಲಿ ಇದ್ದವ್ರಿಗೆ, ನದಿ ತೀರದಲ್ಲಿ ಇದ್ದವ್ರಿಗೆ ಅನುಕೂಲ ಆಗ್ತದೆ. ನಮಗೆ ಸಿಟಿ ನಗರದಲ್ಲಿ ಇದ್ದವ್ರಿಗೆ ಅವೆಲ್ಲ ಆಗೋದಿಲ್ಲ. ಆದ್ರಿಂದ ಅದನ್ನ ಬಹಳ ನಿಯಮವಾಗಿ ಹೇಳ್ತಾರೆ. ಉಷಕ್ಕಾಲೆ ಸಮುತ್ತಿಟ್ಟೆ ಸರ್ವದಾ ವೈಷ್ಣವೋ ನರಃ ಪ್ರಕ್ಷಾಲ್ಯ ಪಾಣಿ ಪಾದೌಚ ತತ ಆಚಮ್ಯ ಭಕ್ತಿತಃ ಸುಖಾಸೀನ ಸ್ವರೇ ನಿತ್ಯಂ ಮದೀಯಾಮಿಷ್ಟ ದೇವತಾ. ಬೆಳಗ್ಗೆ ಎದ್ದು
ಎದ್ದ ತಕ್ಷಣ ಕೈಕಾಲು ತೊಳ್ಕೊಂಬಂದು ಶ್ರೋತ್ರಾಚಮನ ಮಾಡಿ ಪುಂಡ್ರೀಕಾಕ್ಷ ಅಂತ ಅನ್ಕೊಂಡು ದೇವರು ಧ್ಯಾನ ಮಾಡ್ಬೇಕಂತೆ. ಆಮೇಲೆ ಸ್ನಾನಕ್ಕೆ ಹೋಗ್ಬೇಕು. ಆದ್ರೆ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಏನೇನು ಪ್ರಾರ್ಥನೆ ಮಾಡಬೇಕು ದೇವರಿಗೆ ಬಂದು ನಮಸ್ಕಾರ ಮಾಡ್ಬೇಕು. ಯಾಕಂದ್ರೆ ಬೆಳಗ್ಗೆ ಹಾಸಿಗೆಯಿಂದ ಎದ್ದು ಬಂದ ತಕ್ಷಣ ಕೈಕಾಲು ತೊಳ್ಕೊಂಡು ಬಂದು ದೇವರ ಮನೆಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಬೇಕು. ಮೊದಲೊಂದು ವಸ್ತ್ರಾಂತರ ಆಗಿ ಶ್ರೋತ್ರಾಚಮನ ಮಾಡಿ ದೇವರಿಗೆ ನಮಸ್ಕಾರವನ್ನ ಮಾಡಬೇಕು. ಸ್ವಾಮಿ ತ್ವಂ ಮೃಗರೇ ತವಾನುಚರಣ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಬೋಧನಕರ ನಿದ್ರಾ ಸಮಾಧಿಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಗ ಯಜ್ಜತ್ ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣೋ ತವಾರಾಧನಂ. ಇಷ್ಟು ಹೇಳ್ಬೇಕು ಶ್ಲೋಕ. ಹೆಣ್ಣು ಮಕ್ಕಳು ಈ ಶ್ಲೋಕ ಹೇಳ್ಬೇಕು. ಸಂಸಾರ ಯಾತ್ರಾ ಮನವರ್ತಮಾನ ಸ್ವದಾಗ್ರಯಾತ್ರಿ ಮೃಗರೇತ್ತರಾತ್ಮನ್ ಸ್ಪರ್ಧಾ ತಿರಸ್ಕಾರ ಕರಿ ಪ್ರಮಾದ ಧ್ಯಾಯೇನ್ನುಮಾತಿ ಭವೇತ್ತಿ ಕೃಷ್ಣ ಜಾನಾಮಿ ಧರ್ಮಂ ನ ಚ ಮೇ ಪ್ರವೃತ್ತಿ ಜಾನಾಮ್ಯ ಧರ್ಮಂ ನ ಚ ಮೇ ನಿವೃತ್ತಿ ಕೃಷ್ಣೇನ ದೇವೇನ ಹೃದಿಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ವಹಾಮಿ ತ್ರೈಲೋಕ್ಯ ಚೈತನ್ಯ ಭವಾತಿ ದೇವ ಶ್ರೀನಾಥ ವಿಷ್ಣು ಭವದಾಜ್ಞಯೈವ ಪ್ರಾತಃ ಸಮುತ್ಥಾಯ ತವ ಪ್ರಿಯಾರ್ಥಂ ಸಂಸಾರ ಯಾತ್ರಾ ಮನುವರ್ತಯಿಷ್ಯೆ. ದೇವರನ್ನು ಪ್ರಾರ್ಥನೆ ಮಾಡಬೇಕಂತ. ಸ್ವಾಮಿ, ಬೆಳಗ್ಗೆ ಹೇಳ್ತಾ ಇದ್ದೀನಪ್ಪ, ಎದ್ದಾಗಿನಿಂದ ನನ್ನ ಸಂಸಾರ ಯಾತ್ರೆ ಪ್ರಾರಂಭ ಆಗ್ತಾ ಇದೆ. ಇನ್ನ ಪೂಜಾ, ನೈವೇದ್ಯ, ವೈಶ್ವದೇವ, ಔಪಾಸನ, ಅನಿಯಾಗ, ತಂದೆ ತಾಯಿಗಳ ಸೇವೆ, ಗೋ ಸೇವೆ, ಗುರು ಹಿರಿಯರ ಸೇವೆ, ಅತಿಥಿ ಅಭ್ಯಾಗತರ ಸೇವೆ, ಅತ್ತೆ ಮಾವಂದರ ಸೇವೆ, ಅದಾದ ನಂತರ ಪಾಠ, ಪ್ರವಚನ, ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಜ್ಞಾನ, ಷಟ್ಕರ್ಮಗಳೆಲ್ಲವನ್ನೂ ಕೂಡ ಆಚರಣೆ ಮಾಡಬೇಕಾಗಿದೆ. ನನಗೆ ಆಜ್ಞೆಯನ್ನು ಕೊಡಪ್ಪ. ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ಇವತ್ತಿನ ಸಂಸಾರ ಯಾತ್ರೆ ಕರ್ಮಗಳನ್ನ ನಿರ್ವಿಘ್ನವಾಗಿ ನಿನ್ನ ಸ್ಮರಣೆ ಮಾಡ್ತಾ ಮಾಡುವಂತೆ ಅನುಕೂಲ ಮಾಡಿಕೊಡುವಂತ ದೇವರಲ್ಲಿ ಮೊದಲು ಪ್ರಾರ್ಥನೆ ಮಾಡ್ಬೇಕಂತ. ನಾವು ಎಷ್ಟು ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ವಿಚಾರ ಮಾಡಬೇಕು. ಮುಂದನ್ನ ಮಾಡೋಣ ಅಂತ ನಾವೆಲ್ಲರೂ ಕೂಡ ಬಿಡಬಾರ್ದು. ಒಂದು ಕ್ಷಣ ಅಲ್ಲ, ಒಂದು ನಿಮಿಷ ಅಲ್ಲ, ಒಂದು ಲವ, ಒಂದು ತ್ರುಟಿಕಾಲ ಅಷ್ಟೊತ್ತು ಕೂಡ ಯಾರು ದೇವರು ಸ್ಮರಣೆ ಮಾಡೋದಿಲ್ಲವೋ ಅವನು ವೈಷ್ಣವಾಗ್ರಹ, ಭಾಗವತೋತ್ತಮ ಅಂತ ಏಕಾದಶ ಸ್ಕಂದದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಭಾಗವತ. ಇದಾದ ಮೇಲೆ ಶ್ರೋತ್ರಿಯಂ ಶುಭಗಂಗಾಂಚ, ಬೆಳಗ್ಗೆದ್ದು ಯಾರ್ಯಾರನ್ನು ನೋಡ್ಬೇಕು? ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂ ಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ತಾತಃ ಪಶ್ಚೇತ್ ಪತಿವ್ರತಾಂ. ಕಪಿಲಾಂ ಕಂದು ಬಣ್ಣದ ಆಟವನ್ನು ನೋಡ್ಬೇಕು. ದರ್ಪಣಂ ಕನ್ನಡಿಯಲ್ಲಿ ಮುಖ ನೋಡ್ಕೋಬೇಕಂತ ಬೆಳಗ್ಗೆ ತಕ್ಷಣ. ಯಾಕಂದ್ರೆ ನಮ್ಮ ಬಿಂಬರೂಪಿಯಾದ ಭಗವಂತ ಹೀಗೆ ಇದ್ದಾನೆ ಅಂತ ಅನುಸಂಧಾನ ಮಾಡ್ಬೇಕಲ್ಲ. ಅವನು ಹಾಗಿದ್ದಕ್ಕೆ ನಾವು ಹೀಗಿದ್ದೀವಿ. ನೈವಾತ್ಮನ ಪ್ರಭುರಯಂ ನಿಜ ಲಾಭ ಪೂರ್ಣ ಮಾನಂ ಜನಾದ ವಿದುಷ ಕರುಣೋ ವೃಣೀತೆ ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ. ಪ್ರಹ್ಲಾದರಾಜರು ಅಂತಾರೆ, ಸ್ವಾಮಿ ಅಲಂಕಾರ ಯಾರಿಗೆ ಮಾಡಬೇಕು? ನಮಗಲ್ಲ. ನಮಗ ಅಲಂಕಾರ ಮಾಡ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಯಾಕಂದ್ರೆ ನಾವು ಹೇಗಿದ್ರು ಚೆನ್ನಾಗಿರೋದಿಲ್ಲ ಅಂತ ಗೊತ್ತು. ದೇವರಿಗೆ ಅಲಂಕಾರ ಮಾಡಬೇಕು. ಇವಾಗ ಬಿಂಬ ಯಾರು? ದೇವರು. ಪ್ರತಿಬಿಂಬ ಯಾರು? ನಾವು. ಎಲ್ಲ ಜೀವರಾಶಿಗಳು ಪ್ರತಿಬಿಂಬ. ಇವಾಗ ನಾವು ಬಿಂಬ ಅಂತ ತಿಳ್ಕೊಳ್ರಿ. ನಮ್ಮ ಕನ್ನಡಿಯಲ್ಲಿರೋದು ನಮ್ಮ ಪ್ರತಿಬಿಂಬ. ನಾವು ಅಲಂಕಾರ ಮಾಡಿಕೊಂಡ್ರೆ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೋ ಇಲ್ಲೋ? ನಾವು ಬಿಂಬ, ಕನ್ನಡಿಯಲ್ಲಿ ಇರೋದು ಪ್ರತಿಬಿಂಬ. ಹಂಗಂದ್ರೆ ನಾವು ಅಲಂಕಾರ ಮಾಡಿಕೊಂಡ್ರೆ ಪ್ರತಿಬಿಂಬದಲ್ಲಿ ಇರುವ ಪ್ರತಿಮೆ ಚೆನ್ನಾಗಿ ಕಾಣುತ್ತೆ ಅಲ್ಲ ನಮ್ದು. ಹಾಗೆ ದೇವರು ಬಿಂಬ, ನಾವು ಪ್ರತಿಬಿಂಬ. ಆದ್ದರಿಂದ ಅಲಂಕಾರ ದೇವರಿಗೆ, ಪೂಜೆ ದೇವರಿಗೆ, ಎಲ್ಲ ದೇವರಿಗೆ ಚೆನ್ನಾಗಿ ಮಾಡಿದರೆ ನಾವು ಚೆನ್ನಾಗಿರ್ತೀವಿ. ಹಾಗಾಗಿ ಅಂತಾರೆ ಅನ್ನರೆ ಶ್ರೋತ್ರಿಯಂ ಕಪಿಲಾಂ ದರ್ಪಣಂ ಭಾನುಂ, ಸೂರ್ಯನ್ ನೋಡ್ಬೇಕಂತೆ. ಭಾಗ್ಯವಂತಂ, ಭಾಗ್ಯವಂತ ಅಂದ್ರೆ ಏನು? ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ಆಚಾರ್ಯರನ್ನು ನೋಡ್ಬೇಕಂತೆ. ಅದೇ ನಿಜವಾದ ಭಾಗ್ಯ. ಭೂಪತಿ, ರಾಜರನ್ನು ನೋಡ್ಬೇಕು, ಅವು ನಮಗೆ ಸಿಗೋದಿಲ್ಲ. ಆಚಾರ್ಯಂ, ಪಾಠ ಹೇಳಿದ ಗುರುಗಳು. ಅನ್ನದಾತಾರಂ,
ಅನ್ನವನ್ನು ಕೊಟ್ಟು ವಸ್ತ್ರವನ್ನು ಕೊಟ್ಟು ರಕ್ಷಣೆ ಮಾಡಿರ್ತಕ್ಕಂತಹ ತಂದೆ ತಾಯಿಗಳು, ಅವರೇ ಆಚಾರ್ಯರು, ಅವರೇ ಗುರುಗಳು, ಅವರೇ ಎಲ್ಲ ಪ್ರಧಾನ. ಅಪ್ಪ ಅಮ್ಮನೇ ಪ್ರಧಾನ, ತಂದೆ ತಾಯಿ. ಪ್ರಾತಃ ಪಶ್ಯೇತ್ ಪತಿವ್ರತಾಂ, ಪತಿವ್ರತಾಸ್ತಿಯರನ್ನು ನೋಡ್ಬೇಕಂತೆ. ತಾಯಿಗಿಂತ ಇನ್ನ ದೊಡ್ಡ ಪತಿವ್ರತ ಇದ್ದಾರೆ, ತಾಯಿ ನೋಡ್ಬೇಕು. ಆಮೇಲೆ ತಾಯಿ ಇಲ್ಲದೆ ಹೋದ್ರೆ ಏನ್ ಮಾಡ್ಬೇಕು ಆಚಾರ್ಯ? ನಿಮ್ ಹೆಂಡತಿ ನೋಡ್ರಿ ಅಂತ ಅಂತಾರೆ ಶಾಸ್ತ್ರದಲ್ಲಿ. ಬೆಳಗ್ಗೆದ್ದು ಲಕ್ಷ್ಮೀನಾರಾಯಣ ಸಂಹಿತ, ಬೇರೆ ಬೇರೆ ಸಂಹಿತೆಗಳಲ್ಲಿ ಹೇಳ್ತಾರೆ, ಬೆಳಗ್ಗೆದ್ದು ಯಾರು ಮುತ್ತೈದೆಯರು ನೋಡ್ಬೇಕು? ನಿಮ್ ಹೆಂಡತಿ ನೋಡ್ರಿ ಅಂತಾರೆ. ಅದಕ್ಕೆ ಕಣ್ಣು ಮುಚ್ಕೊಂಡು ಬೆಳಗ್ಗೆ ಕರಿಬೇಕು, ಎಲ್ಲಿದ್ದೀಯೇ ಬೇಗ ಬಾರೆ ಅಂತೇಳಿ ಕರೆದು ಎದುರಿಗೆ ನಿಂತ, ಹಬ್ಬ ನಡಿ ಆಯ್ತು, ನನ್ ಕೆಲಸ ಮುಗಿದು ಹೋಗ್ಬೋಯ್ತು, ನೀನೆಲ್ಲ ಮಾಡ್ಕೊ, ಅಡಿಗೆ ಪಡಿಗೆ ಎಲ್ಲ ಮಾಡ್ಕೊ ಅಂತ ಹೇಳಿ ಹೆಂಡತಿ ನೋಡಕ್ ಪ್ರಾರಂಭ ಮಾಡ್ಬೇಕಂತ. ಹಾಗಾಗಿ ಪ್ರಾತಃ ಪಶ್ಯೇತ್ ಪತಿವ್ರತ. ಆಮೇಲೆ ಎಲ್ಲೆಲ್ಲಿ ನಾವು ಏನೇನು ಮಾಡಬೇಕು, ಈ ಶೌಚಾಚಾರ ಅಂದ್ರೆ ಮಲಮೂತ್ರ ವಿಸರ್ಜನೆಗಳು ಬಹಳ ಹೇಳ್ತಾರೆ ಅದ್ರ ಬಗ್ಗೆ. ಮೃತ್ತಿಕಾವನ್ನ 3 ಬಾರಿ 12 ಬಾರಿ ಮೃತ್ತಿಕಾವನ್ನ ಹಚ್ಕೋಬೇಕು, ಕೈಗೆ ಗುದೋಪಸ್ಥಗಳಿಗೆ ಹಚ್ಕೊಂಡು ತಿಕ್ಕೋಬೇಕು ಚೆನ್ನಾಗಿ. ಆಮೇಲೆ 12 ಬಾರಿ ಗಂಡೂಷಾವನ್ನ ಮಾಡಬೇಕು, 18 ಬಾರಿ ಪ್ರಾತಃ ಕಾಲದಲ್ಲಿ ಗಂಡೂಷಾವನ್ನ ಮಾಡಬೇಕು. ಅರಣ್ಯ ನಿರ್ಜಲೆ ರಾತ್ರೋ ಚೋರ ವ್ಯಾಲಾಕುಲೆ ಪತಿ ಕೃತ್ವಾ ಮೂತ್ರ ಪುರೀಚೇತ ದ್ರವ್ಯ ಹಸ್ತೋನ ದೃಶ್ಯತಿ. ಬೇರೆ ಬೇರೆ ಎಲ್ಲ ಸ್ಮೃತಿಗಳ ಪ್ರಮಾಣಗಳನ್ನು ಕೂಡ ಕೊಡ್ತಾ ಹೇಳ್ತಾರೆ. ಸಂಚಾರದಲ್ಲಿದ್ದಾಗ ಏನ್ ಮಾಡ್ಬೇಕು, ಪ್ರಯಾಣದಲ್ಲಿದ್ದಾಗ ಏನ್ ಮಾಡ್ಬೇಕು ಅಂದ್ರೆ ಎಷ್ಟು ಕೈಲಾಗತ್ತೋ ಅಷ್ಟು ಶೌಚಾಚಾರವನ್ನು ಮಾಡ್ಬೇಕು. ಮೃತ್ತಿಕಾವನ್ನ ಕೈಲಿ ಇಟ್ಕೊಂಡೇ ಓಡಾಡ್ತಾ ಇರ್ಬೇಕಂತೆ ಯಾವಾಗಲೂ. ನಮ್ಮ ಹತ್ರನೇ ಮೃತ್ತಿಕಾ ಇರ್ಬೇಕಂತೆ ಯಾವಾಗಲೂ. ಮೃತ್ತಿಕಾ ಬಿಡ್ಲೇಬಾರ್ದು. ಒಂದು ಕವರ್ನಲ್ಲೋ ಒಂದು ಡಬ್ಬಿಲೋ ಮೃತ್ತಿಕಾ ಇಟ್ಕೊಂಡೇ ಇರ್ಬೇಕು. ಅದು ಇಟ್ಕೊಂಡ್ಬಿಟ್ಟು ನಾವು ಎಲ್ಲೇ ಕೈಕಾಲು ಹೋಗಿ ಅಲ್ಲಿ ಇದ್ದ ಕೈಕಾಲು ತೊಳ್ಕೊಂಡ್ಬಿಟ್ರೆ ಆ ಮೃತ್ತಿಕಾ ಸ್ಪರ್ಶ ಮಾಡಿಕೊಂಡ್ರೆ ಪವಿತ್ರ ಆಗಿಬಿಡ್ತೀವಿ. ಆಮೇಲೆ ದಂತಾನಾಂ ಶೋಧನಂ ಕಾರ್ಯಂ ಕಾಟ್ಟೈರು ಕೈ ಯಥಾವಿಧಿ. ದಂತಧಾವನ ಮಾಡಬೇಕು. ದಂತಧಾವನ ಮಾಡಬೇಕಾದಾಗ ಬೆರಳಿನಿಂದ ಉಜ್ಜೋಂಗಿಲ್ಲ ನೋಡ್ರಿ. ನಿಷೇಧೋ ದಂತ ಕಾಷ್ಟಸ್ಯ ಭೋಜನ ಅಂತೆ ಕಿಲಚತೆ. ಯಾವಾಗ ಯಾವಾಗ ದಂತಧಾವನ ಮಾಡಬೇಕು, ಯಾವಾಗ ಯಾವಾಗ ದಂತಧಾವನ ಮಾಡಬಾರ್ದು. ಹಲ್ಲುಜ್ಜೋದು ಒಂದು ಕರ್ಮ, ಅದಕ್ಕೂ ಒಂದು ನಿಯಮ ಇದೆ. ಹೆಂಗಂದ್ರೆ ಹಂಗ ಹಲ್ಲುಜ್ಜೋದಲ್ಲ ಅಂತಂತಾರೆ. ಅದು ಕೆಲವು ವನಸ್ಪತಿಯ ಕಡ್ಡಿಗಳನ್ನ ತೆಗೆದುಕೊಂಡು ಹಲ್ಲುಜ್ಜಬೇಕಂತೆ. ನಿಷಿದ್ಧ ದಿವಸಗಳಲ್ಲಿ ಹಲ್ಲುಜ್ಜೋಂಗಿಲ್ಲ. ಏಕಾದಶಿ, ಅಮಾವಾಸ್ಯ ಅಂತ ದಿವಸಗಳಲ್ಲಿ ಹಲ್ಲುಜ್ಜೋಂಗಿಲ್ಲ. ಅದಕ್ಕೆ ದಶಮಿ ರಾತ್ರಿನೇ ಹಲ್ಲುಜ್ಜಿ ಮಲ್ಕೊಂಡ್ಬಿಡ್ಬೇಕು. ಊಟ ಆಗಿ 2 ತಾಸು ಆದ್ಮೇಲೆ ದಶಮಿ ರಾತ್ರಿನೇ ಹಲ್ಲುಜ್ಜಿ ಮಲ್ಕೊಂಡ್ಬಿಡ್ಬೇಕು. ಏಕಾದಶಿ ಬೆಳಗ್ಗೆ 12 ಬಾರಿ ಗಂಡೂಷಾವನ್ನ ಮಾಡಬೇಕು. ಬೆರಳಿನಿಂದ ಹಲ್ಲುಜ್ಜೋಂಗಿಲ್ಲ. ಮಾಂಸವನ್ನು ತಿಂದಷ್ಟು ಪಾಪ ಬರ್ತದೆ, ಬೆರಳಿನಿಂದ ಹಲ್ಲುಜ್ಜೋಂಗಿಲ್ಲ. ಇನ್ಮೇಲೆ ಕಾರ್ಪಾಸೀಂ ತುವರೀಂ ವೇಣಿಂ ತಂತ್ರಿಣೀಂಚ ವಿಸರ್ಜಯೇ ತೃಣಪರ್ಣೈ ಸದಾ ಕುರ್ಯಾತ್ ಅಮಾಂ ಏಕಾದಶೀಂ ದಿನ. ಅಮಾವಾಸ್ಯ ಏಕಾದಶಿ ಅಂತ ಹಲ್ಲುಜ್ಜಿ ಮಾಡುದು ಅಂತ ಹೇಳ್ತಾರೆ. ಜಂಬೂ ಪ್ಲಕ್ಷ ರಸಾಲಾಪೈಹಿ ನಿಷೇಧೋ ದಂತಕಾಷ್ಟಸ್ಯ ಭೋಜನಾಂತೆ ಕಿಲಸ್ಯ. ಇದಾದ್ಮೇಲೆ ಊಟ ಆದ್ಮೇಲೆ ಹಲ್ಲುಜ್ಜೋಂಗಿಲ್ಲ. ಆಮೇಲೆ ದಂತಧಾವನ ಮಾಡ್ಬೇಕಾದಾಗ ಮಾತಾಡೋಂಗಿಲ್ಲ ಅಂತ ಹೇಳ್ತಾರೆ. ಕೆಲವು ಜನ ದಂತಧಾವನ ಮಾಡ್ತಾ ಫೋನ್ ಮಾಡ್ತಾ ಇರ್ತಾರೆ. ಹೀಗೆ ಹಂಗೆಲ್ಲ ಮಾಡಬಾರ್ದು. ಯಾವಾಗ ಯಾವಾಗ ಮೌನ ವ್ರತವನ್ನು ಆಚರಣೆ ಮಾಡಬೇಕು? ಪ್ರಭಾತೆ ತರ್ಪಣೆ ದಂತಧಾವನೆ ಅಧ್ಯಯನೇ ವಿಧೌ ಸ್ನಾನೇ ಭೋಜನ ಕಾಲೇ ಚ ಚಕ್ಷು ಮೌನಂ ಸಮಾಚರೇ. ಪ್ರಭಾತೆ ಪ್ರಾತಃ ಕಾಲದಲ್ಲಿ ಎದ್ದಾಗಿನಿಂದ ಹಿಡ್ಕೊಂಡು ಪೂಜಾ ಮುಗಿಯುವವರೆಗೂ ಮಾತಾಡಬಾರ್ದು. ಮೌನ ವ್ರತ. ಹೆಂಡತಿಗೆಲ್ಲ ಹಿಂದಿನ ದಿವಸನೇ ಹೇಳ್ಬಿಡ್ಬೇಕು, ನಾ ಬೆಳಗ್ಗೆ ಹೊತ್ತು ಮಾತಾಡಲ್ಲ, ನೀ ಎಲ್ಲ ಮೊದಲೇ ತಂದಿಟ್ಬಿಡು, ನಾನೇನೋ ಹೇಳ್ಬೇಕು, ನೀ ಏನೋ ಅರ್ಥ ಮಾಡ್ಕೋಬೇಕು, ಹಂಗೆಲ್ಲ ಬೇಡ ಬೇಡ ಅಂತೇಳಿ ಎಲ್ಲ ಮೊದಲೇ ನಾವೇ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಪ್ರಭಾತೆ ತರ್ಪಣೆ, ಪಿತೃದೇವತೆಗಳಿಗೆ ತರ್ಪಣ ಕೊಡ್ಬೇಕಾದಾಗ ಮಾತಾಡಬಾರ್ದು. ದಂತಧಾವನೆ ಹಲ್ಲುಜ್ಜಬೇಕಾದ್ರೆ ಮಾತಾಡಬಾರ್ದು. ಅಧ್ಯಯನೆ ಪಾಠ ಕೂತಾಗ ಮಾತಾಡಬಾರ್ದು, ಗುರುಗಳ ಮುಂದೆ ಪುರಾಣ ಕೂತಾಗ ಮಾತಾಡಬಾರ್ದು. ಸ್ನಾನೇ ಸ್ನಾನ ಮಾಡಬೇಕಾದಾಗ ಮಾತಾಡಬಾರ್ದು. ಭೋಜನೆ ಭೋಜನ ಕಾಲದಲ್ಲಿ ಮಾತಾಡಬಾರ್ದು. ಗೋವಿಂದ ನಾರಾಯಣ ಅಂತ ಸ್ಮರಣೆ ಮಾಡ್ತಾ ಊಟವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇಷ್ಟು ನಿಯಮಗಳನ್ನು ಹೇಳಿ ಆಮೇಲೆ ಪತಿತಾಂತ್ಯಜ ಪಾಷಂಡಿ ಶುನಕಾಂಶ ರಜಸ್ವಲ ಬಿಷತ್ ಪಾತಕಿ ಚಂಡಾಲ ನಪ್ರೇಕ್ಷೆ ದಂತಧಾವನೆ. ನೋಡ್ರಿ, ಹಲ್ಲುಜ್ಜಬೇಕಾದ್ರೆ ಯಾರ್ಯಾರನ್ನು ನೋಡಬಾರದು ಅಂತ. ಅಂದ್ರೆ ಎಲ್ಲ ಸಾಮಾನ್ಯ ಎಲ್ಲರೂ ಬಚ್ಚ ಮೇಲೆ ಹಲ್ಲುಜ್ಜುತ್ತಾರೆ, ಯಾರು ಕಾಣಿಸೋದಿಲ್ಲ ಅಂತ. ಹಳೆ ಕಾಲಕ್ಕೆಲ್ಲ ಹೊರಗೆ ಹಲ್ಲುಜ್ತಾ ಇದ್ರು. ಹಲ್ಲುಜ್ಜಬೇಕಾದಾಗ ಯಾರ್ಯಾರನ್ನು ನೋಡಬಾರ್ದು? ಪತಿತರನ್ನ ನೋಡಬಾರ್ದು, ನಾಯಿಯನ್ನ ನೋಡಬಾರ್ದು,
ಆಮೇಲೆ ರಜಸ್ವಲ ಸ್ತ್ರೀಯನ್ನ ನೋಡಬಾರ್ದು, ಚಂಡಾಲರನ್ನು ನೋಡಬಾರ್ದು, ಪಾಪಿಗಳನ್ನ ನೋಡಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ ದಂತಧಾವನ ಮಾಡಬೇಕಾದಾಗ. ಆಯುರ್ಬಲಂ ಯಶೋವರ್ಚ ಪ್ರಜಾ ಪಶು ವಸೂನಿಚ ಬ್ರಹ್ಮಜ್ಞಾಂಶ ಮೇಧಾಂಶ ತೊನ್ನೋ ದೇಹಿ ವನಸ್ಪತೆ. ನೋಡ್ರಿ, ದಿವಸ ಹಲ್ಲುಜ್ಬೇಕಾದ್ರೆ ಈ ಶ್ಲೋಕ ಹೇಳ್ಕೋಬೇಕು. ಹಲ್ಲುಜ್ಕೋಬೇಕಾದ್ರೆ ಶ್ಲೋಕ ಹೇಳ್ಕೋಬೇಕು ಅಂದ್ರೆ ಎಷ್ಟು ನಿಯಮಗಳನ್ನ ಆಚರಣೆ ಮಾಡ್ಬೇಕು ಅಂತ ಅಂಬೋದು ಹೇಳ್ತೇನೆ ನೋಡ್ರಿ. ಆಯುರ್ಬಲಂ ಯಶೋ ವರ್ಚ ಪ್ರಜಾ ಪಶು ವಸೂನಿಚ ಬ್ರಹ್ಮ ಪ್ರಜ್ಞಾಂಚ ಮೇಧಾಂಚ ತ್ವಮ್ನೋ ದೇಹಿ ವನಸ್ಪತೆ. ಯಾವ ವನಸ್ಪತಿ ಅಂತ ಹತ್ತಿಸ್ತಾ ಇರ್ತೀವಲ್ಲ, ಆ ವನಸ್ಪತಿ ಅಭಿಮಾನಿ ದೇವತೆಗಳೇ ನಮಗೆ ಇಷ್ಟು ವರವನ್ನು ಕೊಡ್ರಿ. ಆಯುಷ್ಯ, ಒಳ್ಳೆ ಬಲ, ಒಳ್ಳೆ ವರ್ಚಸ್ಸು, ಮನೆ ತುಂಬ ಮಕ್ಕಳು, 10 ಮಕ್ಕಳು, ಒಳ್ಳೆ ಪಶುಗಳು, ಆಕಳು, ಆಮೇಲೆ ಒಳ್ಳೆ ಸಂಪತ್ತು, ಆಮೇಲೆ ಪರಮಾತ್ಮನ ಸರಿಯಾದ ತತ್ವಜ್ಞಾನ, ಒಳ್ಳೆ ಮೇಧಾಶಕ್ತಿ, ಇವೆಲ್ಲವನ್ನು ಕೊಟ್ಟು ರಕ್ಷಣೆ ಮಾಡ್ರಿ ಅಂತ ವನಸ್ಪತಿ ಅಭಿಮಾನಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಬೇಕಂತ. ಆಮೇಲೆ ಹಲ್ಲುಜ್ಬೇಕು. ದಂತಧಾವನ ಮಂಗುಲ್ಯ ಪ್ರತ್ಯಕ್ಷಂ ಲವಣೇನ ಚ. ಉಪ್ಪಿಂದ ಹಲ್ಲುಜ್ಜಬಾರದು, ಬೆರಳಿನಿಂದ ಹಲ್ಲುಜ್ಜಬಾರದು, ಮೃತ್ತಿಕಾದಿಂದ ಹಲ್ಲುಜ್ಜಬಾರದು. ಏನಾಗತ್ತೆ? ತುಲ್ಯಂ ಗೋಮಾಂಸ ಭಕ್ಷಣಂ ಅಂತ. ಅಂದಮೇಲೆ ಇವೆಲ್ಲವೂ ಕೂಡ ಗೋಮಾಂಸ ಭಕ್ಷಣಕ್ಕೆ ಸಮಾನವಾದ. ಆದ್ರಿಂದ ಮತ್ತೆ ಉಪ್ಪಿನಿಂದ, ಬೆರಳಿನಿಂದ, ಮೃತ್ತಿಕಾದಿಂದ ಹಲ್ಲುಜ್ಜಬಾರದು ಅಂತ ಇಷ್ಟೆಲ್ಲ ಹೇಳಿ, ತಾನೇ ಭೋಜನ ಕಾಲೇ ಚ ಸಂಜಯೋರುಭಯೋರಪಿ ಆಚಾಂತ ಪುರರ ಆಚಾಮೇತ್ ಜಪಹೋಮಾರ್ಚನೇಶ್ವಪಿ. ಯಾವಾಗ ಆಚಮನ ಮಾಡಬೇಕು ಅಂತ ಹೇಳ್ತಾರೆ. ಪ್ರಾತಃ ಕಾಲದಲ್ಲಿ ಎದ್ದು ಶೌಚಾಚಾರವನ್ನು ಮುಗಿಸಿಕೊಂಡು ಬಂದು ಶ್ರೋತ್ರಾಚಮನ ಮಾಡಿ ಒಂದು ಮೈಲಿಗೆ ಸ್ನಾನವನ್ನು ಮಾಡಬೇಕು. ಮೊದಲು ಮಲಸ್ನಾನ, ಮೊದಲು ಮಂತ್ರಸ್ನಾನ. ಸ್ನಾನಗಳು 5 ರೀತಿ ಇದೆ ಅಂತ ಹೇಳ್ತಾರೆ. ಮಲಸ್ನಾನಂ, ಮಂತ್ರಸ್ನಾನಂ, ಮಲಸ್ನಾನಂ, ಧ್ಯಾನ ಸ್ನಾನಂ ಚ ವಾರುಣಂ, ಪಂಚಮಂ ಚ ಜಲಸ್ನಾನಂ ಇತಿ ಪಂಚವಿಧಂ ಸ್ಮೃತಂ. 5 ತರಹದ ಸ್ನಾನಗಳನ್ನು ಹೇಳಿದ್ದಾರೆ. ಇದೇನ್ರಿ, ಒಂದು ಸ್ನಾನ ಮಾಡೋದೇ ಕಷ್ಟ ಆಚಾರ್ಯ, 5 ಸ್ನಾನ ಎಲ್ಲಿ ಮಾಡಬೇಕು ಅಂತ ಬಹಳ ಭಯಪಡಬೇಡ್ರಿ. ಮಲಮೂತ್ರ ವಿಸರ್ಜನೆ ಮುಗಿಸಿಕೊಂಡು ಬಂದರೆ ಅದೊಂದು ಸ್ನಾನ, ಅದೇ ಒಂದು ಸ್ನಾನ. ಸರಿಯಾಗಿ ಮಲಮೂತ್ರಗಳಾಗದೆ ಹೋದ್ರೆ ಎಷ್ಟು ಕಷ್ಟ ಗೊತ್ತಾ? ದೇವರು ನಮಗೆ ನಿಜವಾಗ್ಲೂ ಅನುಗ್ರಹ ಮಾಡಿದ್ದಾನೆ ಅಂತ ನಾವು ಚಿಂತನೆ ಮಾಡ್ಬೇಕು. ಎಷ್ಟೋ ಜನ ಚಿಕಿತ್ಸೆಗೆ ಹೋಗ್ತಾರೆ, ಕಷ್ಟಪಡ್ತಾರೆ, ಮಲಮೂತ್ರ ವಿಸರ್ಜನೆ ಸರಿಯಾಗಿ ಆಗ್ತಿರೋದಿಲ್ಲ. ದೇವರು ಎಲ್ಲವನ್ನು ಸುಖವಾಗಿ ಇಟ್ಟಿದ್ದಾನೆ. ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ದೇವರ ಉಪಕಾರವನ್ನು ಎಷ್ಟು ಸ್ಮರಣೆ ಮಾಡ್ಬೇಕು ನಾವನ್ನಂದ್ರೆ, ವಾಯುದೇವರು ಆ ಕೆಲಸವನ್ನ ಮಾಡ್ತಾರೆ. ನಮ್ಮ ದೇಹದ ಹೊಲಸನ್ನ ಹೊರಗೆ ಹಾಕೋ ಕೆಲಸ ವಾಯುದೇವರು ಮಾಡ್ತಾರೆ. ಎಲ್ಲ ತತ್ವಾಭಿಮಾನಿ ದೇವತೆಗಳು ಆ ಕೆಲಸವನ್ನ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಕಸ ಎತ್ತಾಕಲ್ಲ, ನಾವು ದೇವತೆಗಳು ಆ ಕೆಲಸವನ್ನ ಮಾಡ್ತಾರೆ. ನಮ್ಮ ದೇಹದ ಹೊಲಸನ್ನ ಹಾಕಿ ದೇಹ ಸ್ವಚ್ಛವನ್ನಾಗಿ ಪ್ರತಿನಿತ್ಯ ಇಡುತ್ತಾರೆ ತತ್ವಾಭಿಮಾನಿ ದೇವತೆಗಳು. ಅವ್ರ ಉಪಕಾರವನ್ನ ನಾವು ಎಷ್ಟು ಸ್ಮರಣೆ ಮಾಡ್ಬೇಕನ್ನಂತ. ಮಲಮೂತ್ರ ವಿಸರ್ಜನೆ ಮಾಡಿಕೊಂಡು ಬಂದು ವಸ್ತ್ರಾನಂತರಾಗಿ ಬೇರೆ ವಸ್ತ್ರವನ್ನ ಉಟ್ಟು ಆಚಮನ ಮಾಡಿ ಎಲ್ಲ ದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ಬೇಕು ನಾವು. ನಮೋಸ್ತು ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣಾನ ಭವತಶ್ಚ ಕೃಪಾಲೋಯಂ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತ ಸರ್ವಯೇವಹಿ. ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನ ಪ್ರಾರ್ಥನೆ ಮಾಡಿ ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಸಿರಿ ಅಂತ ಎಲ್ಲ ದೇವತೆಗಳನ್ನ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಮಂತ್ರಸ್ನಾನ ಅಂದ್ರೆ ಏನು ಗೊತ್ತಾ? ದೇವರ ಸ್ಮರಣೆ ಮಾಡೋದೇ ಒಂದು ಮಂತ್ರಸ್ನಾನ. ಎಲ್ಲ ಗುರುಗಳ ಬೆಳಗ್ಗೆ ಎದ್ದಾಗ ಏನು ಸ್ಮರಣೆ ಮಾಡ್ತೀವಲ್ಲ, ರಾಯ ಹೇಳಿದಾಗ ಪ್ರಾತಃ ಸಂಕಲ್ಪಕ್ಕೆ ಪಾರಾಯಣ ಮಾಡಬೇಕು, ದೇವರ ಸ್ಮರಣೆ ಮಾಡಬೇಕು. ಸಂಚಿಂತ ಏತ್ ಭಗವತ ಚರಣಾರವಿಂದಂ ವಜ್ರಾಂಕುಶ ಧ್ವಜ ತರೋರು ಹಲಾಂಚನಾಡ್ಯಂ ಉತ್ತುಂಗ ರಕ್ತ ವಿಲಸನ್ನಕ ಚಕ್ರವಾಲ ಜ್ಯೋತ್ರಾಭಿರಾಹತ ಹೃದಯಾಂಧಕಾರಂ ಯಚ್ಚೌಚ ನಿಸ್ತೃತ ಚರಿತ್ರವರೋಧಕೇನ ತೀರ್ಥೇನ ಮೂರ್ತ್ಯತಿ ಧೃತೇನ ಶಿವ ಶಿವೋಭೂತ್ ಚಾತುರ್ಮನಸ್ಯ ಮಲತೈಲ ನಿದೃಷ್ಟ ವಜ್ರಂ ಜಾಯತ್ತಿರಂ ಭಗವತಃ ಚರಣಾರವಿಂದಂ ಊರು ಸುಪರ್ಣ ಭುಜಯೋ ನದಿಶೋಭಮಾನ ಭೋಜೋ ನಿಧಿ ಸ್ವತಸಿಕಾ ಕುಸುಮಾವಭಾಸೌ ಧ್ಯಾನಂ ವಿಪೀತ ವರವಾದತಿ ವರ್ತಮಾನ ಕಾಂಚೀ ಕಲಾಪ ಪರಿರಂಬಿ ನಿತಂಬಮಂಬ
ಆತಮ್ಮನೇರವನತಾಖಿಲ ಲೋಕ ತೀವ್ರ ಶೋಕಾತೃತಾಗರ ವಿಜೋಷಣ ಮತ್ಯುದಾರಂ ಸಮ್ಮೋಹನಾಯ ರಚಿತಂ ನಿಜಮಾಯ ಯಾಸ್ಯ ಭ್ರಮಂಡಲಂ ಮನುಸುತೆ ಮಕರಧ್ವಜಸ್ಯ. ದೇವರ ಸ್ಮರಣೆ ಮಾಡಬೇಕು. ಮಂತ್ರಸ್ನಾನ, ಮಲಸ್ನಾನ, ಧ್ಯಾನ ಸ್ನಾನ, ಆಮೇಲೆ ಧ್ಯಾನಕ್ಕೆ ಕೂತ್ಕೋಬೇಕಾಗುತ್ತೆ. ಒಂದು ಮೈಲಿಗೆ ಸ್ನಾನ ಆದ್ಮೇಲೆ ಆಮೇಲೆ ನೀರಿನಿಂದ ಸ್ನಾನ, ಆಮೇಲೆ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು. ಇದ್ರ ಮೇಲೆ ಪ್ರಶ್ನೆ, ಅನಾರೋಗ್ಯ ಬಂದ್ರೆ ಏನ್ ಮಾಡ್ಬೇಕು? ಜ್ವರ ಇದ್ದಾಗ ಡಾಕ್ಟರ್ ಸ್ನಾನ ಮಾಡಬೇಡ್ರಿ ಅಂತಾರೆ. ಅವಾಗ ಏನ್ ಮಾಡ್ಬೇಕು? ಒಂದಿಷ್ಟು ಪ್ರಮಾಣಗಳಿದೆ. ಕೆಲವರಿಗೆ ಕಿವಿ ರೋಗ, ಕೆಲವರಿಗೆ ಕಣ್ಣು ರೋಗ ಇರುತ್ತೆ, ಕಣ್ಣಿನಿಂದ ನೀರು ಸೋರ್ತಾ ಇರುತ್ತೆ, ಕಿವಿಯಲ್ಲೂ ಕೂಡ ನೀರು ಸೋರ್ತಾ ಇರುತ್ತೆ. ತಲೆ ಮೇಲೆ ಸ್ನಾನ ಮಾಡಿದ್ರೆ ಸಾಕು ಅವರಿಗೆ ಕಿವಿ ನೋವು, ಕಣ್ಣು ನೋವು ಬರುತ್ತೆ. ಹೀಗಾಗಿ ಡಾಕ್ಟರ್ ತಲೆ ಮೇಲೆ ಸ್ನಾನ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅಂತವ್ರು ಏನ್ ಮಾಡ್ಬೇಕು? ಅದಕ್ಕೆ ಪ್ರಮಾಣ ಇದೆ ನೋಡ್ರಿ. ಚಕ್ಷು ರೋಗಿ, ಕರ್ಣರೋಗಿ, ರೋಗಿ ಚೈವ ಕಪಾದಿವಿಗಿ ಕಂಠಸ್ನಾನಂ ಪ್ರಕುರ್ವೀತ ಶಿರಸ್ನಾನ ಸಮಮ್ಮಿತದ. ಯಾರಿಗೆ ಕಣ್ಣು ರೋಗ ಇದೆ, ಯಾರಿಗೆ ಕಿವಿ ರೋಗ ಇದೆ ಅಂತವರು ಕಂಠಸ್ನಾನ ಮಾಡಿದ್ರೆ ಸಾಕು, ಅವರಿಗೆ ತಲೆ ಸ್ನಾನ ಮಾಡಿದಷ್ಟೇ ಪುಣ್ಯ ಬರ್ತದೆ. ಅಂದ್ರೆ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕು. ಗಂಗಾರಿ ತೀರ್ಥಗಳನ್ನ ಆವಾಹನ ಮಾಡಿ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಣೆ ಮಾಡಿ ಸ್ನಾನ ಮಾಡಬೇಕು. ಅಥವಾ ತಣ್ಣೀರು ಸ್ನಾನ ಆಗೋದಿಲ್ಲ, ಬಿಸಿನೀರು ಮಾಡಬಹುದು ಅಂತಾಗಿದ್ರೆ ಮೊದಲು ತಣ್ಣೀರನ್ನ ಸ್ವಲ್ಪ ಹಾಕಿ ತುಂಬಿ ಬಿಸಿನೀರನ್ನ ಹಾಕಿ ಅದ್ರ ಮೇಲೆ ಮತ್ತೆ ಒಂಚೂರು ತಣ್ಣೀರು ಹಾಕಿ ತುಳಸಿ ಮೃತ್ತಿಕಾ ಹಾಕಿ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಣೆ ಮಾಡಿ ಆ ಸ್ನಾನವನ್ನು ಮಾಡಿದರೆ ನಾವು ಆ ಸ್ನಾನವನ್ನು ಮಾಡಿದ ಮೇಲೆ ಮತ್ತೆ ಪೂಜೆ ಮಾಡಬಹುದು ಅಂತ ಹೇಳ್ತಾರೆ. ಅದನ್ನ ಹೇಳ್ತಾರೆ, ಶೀತಸ್ವಪ್ಸು ನಿಶಿಚ್ಯ ಉಷ್ಣಂ ಅಥ ಶೀತ ಜಲಾಶಕ್ತೌ ಕುರ್ಯಾದೇವ ಉಷ್ಣವಾರಿಣ ಶೀತಾಸ್ವಪ್ಸು ನಿಶಿಚ್ಯೋಷ್ಣಂ ವಾರಿ ಪಶ್ಚಾತ್ಯ ಶೀತಲಂ ತುಳಸಿ ಮೃತ್ತಿಕಾಯುಕ್ತಂ ಗಾಯತ್ರ್ಯಾಭಿಮಂತ್ರಿತಂ ಜಲಂ ವಿಧಾಯ ಕುರುವೀತ ಯೋ ಯಶಕ್ತೋ ಭವೇದ್ವಿಜ ಅಂತ ಬ್ರಾಹ್ಮಣನಾದವನು ಈ ರೀತಿ ಸ್ನಾನವನ್ನು ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಸ್ವಲ್ಪ ತಣ್ಣೀರು, ದಂಡಿ ಬಿಸಿನೀರು, ಮೇಲೊಂದು ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು, ಬಿಸಿನೇ ಇರುತ್ತೆ ಅವಾಗ, ಒಂಚೂರು ಮೃತ್ತಿಕಾ ಹಾಗೂ ತುಳಸಿ ದಳ ಹಾಕೊಂಡು ದೇವರ ಸ್ಮರಣೆ ಮಾಡಿ ಗಂಗಾರ ತೀರ್ಥಗಳನ್ನು ಸ್ಮರಣೆ ಮಾಡಿ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ನದಿಯಲ್ಲಿ ಸ್ನಾನ ಮಾಡಬೇಕಾದಾಗ ಹೇಗೆ? ನದಿಗಳಲ್ಲಿ ಹಲ್ಲುಜ್ಜೋಂಗಿಲ್ಲ, ನದಿಗಳಲ್ಲಿ ಬಟ್ಟೆ ಒಗೆಯೋಂಗಿಲ್ಲ, ನದಿಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋಂಗಿಲ್ಲ, ನದಿಗಳಲ್ಲಿ ನಮ್ಮ ದೇಹ ತೊಳೆಯೋಂಗಿಲ್ಲ. ಹೋಗೋದು ಸ್ನಾನ ಮಾಡಿ ಬರೋದು ಅಷ್ಟೇ. ಯಾವ ಬಟ್ಟೆ ಹೊಲಿಸೋದು, ಹೊಲಸು ಮಾಡೋದು ಅವೆಲ್ಲ ಮಾಡೋಂಗೇ ಇಲ್ಲ ನದಿಗಳಲ್ಲಿ. ಸ್ವಚ್ಛ ಇಟ್ಟಿರ್ಬೇಕು ಅಂತ ಹೇಳ್ತಾರೆ ನದಿಗಳಲ್ಲಿ. ಸದಾಚಾರ ಸ್ಮೃತಿಯಲ್ಲಿ ಬೇರೆ ಬೇರೆ ಸ್ಮೃತಿಗಳಲ್ಲಿ ಹೇಳ್ತಾರೆ, ನಮ್ಮ ಶಾಸ್ತ್ರಗಳಲ್ಲಿ ನದಿಯನ್ನು ಸ್ವಚ್ಛವಾಗಿಡೋದೇ ಒಂದು ದೊಡ್ಡ ಸಾಧನೆ. ನದಿಗಳಲ್ಲಿ ಬಟ್ಟೆ ಇಡೋಂಗಿಲ್ಲಂತೆ ಶಾಸ್ತ್ರ ಹೇಳ್ತಾರೆ. ಎಷ್ಟು ನೋಡ್ರಿ, ಅಂದ್ರೆ ನಮ್ಮ ಪ್ರಾಚೀನ ಎಲ್ಲ ಶಾಸ್ತ್ರಗಳಲ್ಲಿ ಪರಂಪರೆಗಳಲ್ಲಿ ನದಿಯನ್ನ ಸ್ವಚ್ಛವಾಗಿಡಬೇಕು ಅಂತ ಕಾನ್ಸೆಪ್ಟ್ ಯಾವಾಗಿಂದ ಇದೆ? ಅನಾದಿ ಕಾಲದಿಂದ ಇದೆ. ಏನೋ ಇವಾಗ ಮೊನ್ನೆ ಯಾರೋ ಬಂದು ಹೇಳಿದ್ರು ಅಲ್ಲ, ನಮ್ಮ ಶ್ರೀಮದಾಚಾರ್ಯ ಯಾವಾಗೋ ಹೇಳ್ಬಿಟ್ಟಾರೆ. ಪುರಾಣಗಳಲ್ಲಿ ಇದೆ, ಅನಾದಿ ಕಾಲದಿಂದ ಇದೆ. ಬಟ್ಟೆ ಹಿಂಡೋಂಗಿಲ್ಲ, ಬಟ್ಟೆ ಒಗೆಯೋಂಗಿಲ್ಲ, ನದಿಯಲ್ಲಿ ಉಗುಳೋಂಗಿಲ್ಲ. ಎಚ್ಚರಿಕೆ ಇರ್ಬೇಕು ನಾವೆಲ್ಲ. ಇವತ್ತು ಏನಿದ್ರು ಒಂದು ಮೈಲಿಗೆ ಸ್ನಾನ ಮಾಡಿಕೊಂಡು ಬಂದು ನದಿಯಲ್ಲಿ ಸ್ನಾನ ಮಾಡಬೇಕು. ನದಿಯಲ್ಲಿ ಉಗುಳೋಂಗಿಲ್ಲ, ಅದೇ ನೀರು ಕುಡಿದು ಕೆಲವು ಮುಗಿತು ಉಗುಳ್ತಾ ಇರ್ತಾರೆ. ಹಂಗೆಲ್ಲ ಮಾಡೋಂಗಿಲ್ಲ, ಯಾಕಂದ್ರೆ ಅದೇ ನೀರು ದೇವರ ಪೂಜೆಗೆ ತಗೋಬೇಕು. ನದಿಯಲ್ಲಿ ಉಗುಳೋಂಗಿಲ್ಲ, ನದಿಯಲ್ಲಿ ಹೊಲಸು ವಿಸರ್ಜನೆ ಮಾಡೋಂಗಿಲ್ಲ, ನದಿಯಲ್ಲಿ ನಾವು ಸೋಪ್ ಹಚ್ಕೊಂಡು ಸ್ನಾನ ಮಾಡಬಾರ್ದು, ನದಿಯಲ್ಲಿ ಹಲ್ಲು ಉಜ್ಜಬಾರ್ದು. ಏನಾಗುತ್ತೆ ನಾವು ಉಜ್ಜಿದ್ರೆ ಅಂದ್ರೆ ವೈತರಣಿ ನೀರು ತೊಗೊಂಡೋಗಿ ಹಾಕ್ಬಿಡ್ತಾರೆ ನಮ್ಮನ್ನಷ್ಟೇ. ವೈತರಣಿ ಬಹಳ ತಪ್ಪು, ಬಹಳ ಅಪರಾಧ ಹೇಳಿದ್ದಾರೆ. ನದಿಯನ್ನು ಹೊಲಸು ಮಾಡಿದ್ರೆ ಎಷ್ಟು ನರಕ ಇದೆ ಗೊತ್ತಾ? ನದಿಯನ್ನು ಹೊಲಸು ಮಾಡಿದರೆ ಅದೊಂದು ದೊಡ್ಡ ಲಿಸ್ಟೇ ಇದೆ ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರಗಳಲ್ಲಿ. ಅಂದ ಮೇಲೆ ನಾವು ಎಷ್ಟು ಸ್ವಚ್ಛ ಆಚರಣೆ ಇರಬೇಕು ನಮ್ಮಲ್ಲಿ. ಏನೆಲ್ಲ ಮಲಸ್ನಾನ ಎಲ್ಲ ಹೊರಗೆ ಮಾಡಿ ನದಿಯಲ್ಲಿ ಕೇವಲ ಸ್ನಾನವನ್ನು ಮಾಡಿ ತರ್ಪಣ ಕೊಟ್ಟು ಅರ್ಘ್ಯ ಕೊಟ್ಟು ಬರೋದಟ್ಟೆ. ಅಷ್ಟು ಸ್ವಚ್ಛ ಇಟ್ಟಿರ್ಬೇಕು ನದಿಯನ್ನ ಅಂತ ಹೇಳ್ತಾರೆ. ಇದಾದ್ಮೇಲೆ ಮುಂದೆ ಇನ್ನ ಹಾಗೆ ಹೇಳ್ತಾ ಹೋಗ್ತಾರೆ ಶ್ರೀಮದಾಚಾರ್ಯರು. ಬಹಿಸ್ತಲೇ ಪ್ರಕುರ್ವೀತ ನದೀ ಜಲೇನ ಯಕ್ಕುರ್ಯ ಚೌಚಂ ಕರ್ಮ ದ್ವಿಜಾದಮಃ ಇಷ್ಟಾಕೂಪೆ ಪತತ್ಯಾತು ಸ್ವರ್ಗಸ್ಥೈ ಪಿತೃವಿಸಹ. ನೋಡ್ರಿ,
ಯಾರು ನದಿಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿ ಹೊಲಸನ್ನ ಹಾಕ್ತಾರೋ ಅಂತವನ್ನ ವೈತರಣಿ ನದಿಯಲ್ಲಿ ತಗೊಂಡೋಗಿ ಹಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ಆದ್ಮೇಲೆ ಶ್ರೀಮದಾಚಾರ್ಯ ಅಂತಾರೆ, ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಕೃತಶೌಚೋ ಯಥಾವಿಧಿ ದೌತದಂತ ಸಮಾಚಮ್ಯ ಸ್ನಾನಂ ಕುರ್ಯಾ ವಿಧಾನತಃ. ಸ್ನಾನವನ್ನ ಮಾಡಬೇಕು. ಸ್ನಾನವನ್ನು ಮಾಡಬೇಕಾದಾಗ ಏನಂತ ಅನುಸಂಧಾನ ಮಾಡಬೇಕು? ಸ್ನಾನ ಇದು ನಮ್ಮಲ್ಲಿ ಒಂದು ದೊಡ್ಡ ಯಜ್ಞ. ಇದು ಸ್ನಾನೇನ ಶುದ್ಧಿಹೀನತು ಚಂದನೇನ. ಗಂಗಾದಿ ಎಲ್ಲ ತೀರ್ಥಗಳನ್ನ ಸ್ಮರಣೆ ಮಾಡಬೇಕು, ಆವಾಹನ ಮಾಡಬೇಕು. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗು ಸರಯೂ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತ ನೇತ್ರಾವತಿ ಇತ್ಯಾದಯೋ ನದ್ಯಶ್ರೀ ಹರಿಪಾದ ಪಂಕಜ ಭವಾಹ ಕುರ್ವಂತು ನೋ ಮಂಗಳಂ. ನಂದಿನಿ ನಳಿನಿ ಸೀತಾ ಮಾಲತಿ ಜಮಲಾಪಾ ವಿಷ್ಣು ಪದಾರ್ಥ ಸಂಭೂತ ಗಂಗಾ ತ್ರಿಪಥಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ಜಲತೇಶ್ವರಿ ದ್ವಾದಶೈತಾನಿ ನಾಮಾನಿ. ನಾವು ಎಷ್ಟೆಷ್ಟು ಸ್ಮರಣೆ ಮಾಡ್ತೀವೋ ಅಷ್ಟಷ್ಟು ನದಿಗಳ ಸನ್ನಿಧಾನ ಬರುತ್ತಂತೆ. ಅಂದ ಮೇಲೆ ಆ ನದಿಗಳಲ್ಲಿ ಸ್ನಾನವನ್ನು ಮಾಡಬೇಕು. ಮಾಡಬೇಕಾದಾಗ ಒಂದು ಅನುಸಂಧಾನ ಇರಬೇಕು. ಎಲ್ಲರೂ ನಾವು ನೀವು ಇನ್ನು ಮುಂದೆ ಮಾಡಿದ್ದಿಲ್ಲ ಅಂದ್ರೆ ಮಾಡಬಹುದು. ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ, ಹೌದೋ ಇಲ್ಲ? ಅದರೊಳಗೆ 36,000 ಭಗವಂತನ ಸ್ತ್ರೀ ರೂಪಗಳು ಎಡಗಡೆ ಇದ್ದರೆ 36,000 ಪುರುಷ ರೂಪಗಳು ಭಗವಂತನದು ಬಲಗಡೆ ಇದೆ. ಇದಲ್ಲದೆ ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ ಅಂದ್ರೆ ಅವನೇ ವಾಸುದೇವ, ಆಮೇಲೆ ಬಿಂಬರೂಪಿಯಾದ ಭಗವಂತ, ಇಷ್ಟು ಭಗವದ್ ರೂಪಗಳಿಗೆ ಹಾಗೂ 72,000 ನಾಡ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ನಕಾರ ಪ್ರತಿಪಾದ್ಯ ಅನಂತ ಭಗವದ್ ರೂಪಗಳಿಗೆ ನೋಡ್ರಿ, ಉಪನಿಷತ್ತರಲ್ಲಿ ಹೇಳ್ತಾರೆ, ನಮ್ಮ 72,000 ನಾಡಿಗಳಲ್ಲಿ ಇರುವ ನಕಾರ ಪ್ರತಿಪಾದ್ಯವಾದ ಏನು ಭಗವಂತನ ಎಲ್ಲ ರೂಪಗಳಿದೆ, ಆ ಎಲ್ಲ ರೂಪಗಳಿಗೆ ನಾನು ಅಭಿಷೇಕವನ್ನು ಮಾಡ್ತಾ ಇದ್ದೇನೆ ಅಂತ ಸ್ನಾನವನ್ನ ಮಾಡಬೇಕು. ಏನೋ ಸುಮ್ಮಗೆ ತಮ್ಮಿಗೆಯಿಂದ ಜಗ್ಗಿಂದ ದಬ 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 ಹಾಕೊಂಡ್ಬಿಟ್ಟು ಎದ್ದು ಬರೋದು ಸ್ನಾನ ಅಲ್ಲೇ ಅಲ್ಲ ಅಂತ ನಮ್ಮಲ್ಲಿ. ಇದಕ್ಕೂ ಒಂದು ಪುಣ್ಯ ಇದೆ, ಆ ಸ್ನಾನಕ್ಕೂ ಒಂದು ಪುಣ್ಯ ಇದೆ, ಸ್ನಾನಕ್ಕೂ ಒಂದು ಅರ್ಥ ಇದೆ. ಬರೀ ಮೈ ತೊಳೆಯೋದು ಎಮ್ಮೆ ಇದ್ದಂಗೆ ಸ್ನಾನ ಅಲ್ಲ ಅಂತಂತಾರೆ ಶ್ರೀಮದಾಚಾರ್ಯ. ಉದ್ಧತೇತಿ ಮೃದಾಲಿಪ್ಯ ದ್ವಿಷಡಕ್ಷರ ದ್ವಿಷಡಕ್ಷರೈಹಿ ನಾರಾಯಣ ಮಂತ್ರ, ವಾಸುದೇವ ಮಂತ್ರ, ಶ್ರೀಕೃಷ್ಣ ಮಂತ್ರ ಎಲ್ಲವನ್ನೂ ಕೂಡ ಮಾಡ್ತಾ ತಿರನಿಮಿದ್ಯಾಪ್ಯಸೂಕ್ತೇನ ಪ್ರೋಕ್ಷಯಿತ್ವಾ ಪುನಸ್ತತಃ ಅಪೋ ಇಷ್ಟೇತಿ ಮಂತ್ರಗಳಿಂದ ಪ್ರೋಕ್ಷಣೆ ಮಾಡ್ಕೋಬೇಕು. ಆಮೇಲೆ ನದಿಯಲ್ಲಿ ಸ್ನಾನ ಮಾಡಬೇಕಾದಾಗ ಒಂದು ವಿಧಾನವನ್ನು ಹೇಳಿದ್ದಾರೆ. ಈ ಅಗಮರ್ಷಣ ಸೂಕ್ತ ಅಂತ ಇದೆ, ನಿಮಗೆಲ್ಲ ಗೊತ್ತಿರ್ಬೇಕು. ರತಂಚ ಸತ್ಯಂಚಾಭೀತ ತಪಸೋಧ್ಯಾಜಾಯತ ತತೋ ರಾತ್ರಜಾಯತ ತತಃ ಸಮುದ್ರೋ ಅರ್ಣವಃ ಸಮುದ್ರಾದರ್ಣವಾದರಿ ಸಂವತ್ಸರೋ ಅಜಾಯತ ಅಗೋರಾತ್ರಾಣಿ ವಿದದದ್ವಿಶ್ವಸ್ಯ ವಿಶತೋವತಿ ಸೂರ್ಯ ಚಂದ್ರಮತೋ ಧಾತಾಯತ ಪೂರ್ವಮಾ ಕಲ್ಪಯತ ದಿವಂಚ ಪೃಥಿವೀಂ ಚಾಂತರಿಕ್ಷಮತೋ ಸುವಃ. ಓಂ. ಹೆಣ್ಣು ಮಕ್ಕಳು ಇವೆಲ್ಲ ಇಲ್ಲ ಅಂತ ಇಟ್ಕೊಳ್ರಿ, ಪುರುಷರಿಗೆ ಹೇಳ್ತಾ ಇದ್ದೀನಿ. ಹೆಣ್ಣು ಮಕ್ಕಳಿಗೆ ಕಂಠ ಸ್ನಾನ ಅಷ್ಟೇ, ಹೆಣ್ಣು ಮಕ್ಕಳಿಗೆ ತಲೆ ಸ್ನಾನ ಇಲ್ಲ. ಯಾವ ನದಿ ಹೋದ್ರು ಎಲ್ಲಿ ಹೋದ್ರು ಸಹಿತ ಹೆಣ್ಣು ಮಕ್ಕಳು ತಲೆ ಮೇಲೆ ಸ್ನಾನ ಮಾಡಬಾರದು. ಕೆಲವು ಕಾಲದಲ್ಲಿ ಮಾತ್ರ ಅವ್ರಿಗೇನು ವಿಧಿವಿಧಾನ ಹೇಳಿದ್ದಾರೆ, ಆ ಸಮಯದಲ್ಲಿ ಮಾತ್ರ ತಲೆ ಸ್ನಾನ ಮಾಡಬೇಕು. ಮನೆಯಲ್ಲಿ ವೈದಿಕ ಇದ್ದಾಗ, ಇನ್ನ ಶುಕ್ರವಾರ ಎರ್ಕೋಬೇಕು ಅಂತಿದ್ದಾಗ, ಹಬ್ಬ ಇದ್ದಾಗ ಮಾತ್ರ ತಲೆಯ ಮೇಲೆ ಸ್ನಾನ ಮಾಡಬೇಕೇ ಹೊರತು ಯಾವಾಗಂದ್ರೆ ಯಾವಾಗ ನದಿಗಳಲ್ಲಿ ಹೋದಾಗ ಹೆಣ್ಣು ಮಕ್ಕಳು ತಲೆ ಮೇಲೆ ಸ್ನಾನ ಮಾಡಬಾರದು. ಗಂಗಾ ಭಾಗೀರಥಿ ಲಕ್ಷ್ಮೀ ಸನ್ನಿಧಾನ ಹೋಗಿ ಬಿಡ್ತದೆ. ಅದಕ್ಕೊಂದು ನಿಯಮಗಳನ್ನು ಹೇಳ್ತಾರೆ ಬಹಳ. ನಾವು ಸ್ನಾನ ಮಾಡಬೇಕಾದಾಗ ನದಿಯಲ್ಲಿ ಮುಳುಗ್ತೀವಲ್ಲ, ನದಿಯಲ್ಲಿ ಮುಳುಗಿ ಆ ಮಂತ್ರವನ್ನ ಪೂರ್ತಿ ಹೇಳಿ ಆಮೇಲೆ ಹೇಳ್ಬೇಕು. ಅಷ್ಟೊತ್ತು ಉಸಿರುಗಟ್ಟಿ ಒಳಗೆ ಕೂತ್ಕೊಂಡು ಮಂತ್ರ ಹೇಳ್ಬೇಕು. ಅಷ್ಟು
ಚೆನ್ನಾಗಿ ಅದು ಆಚರಣೆ ಅಂತಲ್ಲ, ಸ್ನಾನವನ್ನು ಹೀಗೆ ಆಚರಣೆ ಮಾಡ್ಬೇಕು ಅಂತಂತಾರೆ. ಮೃದಾಲಿಪ್ಯ ನಿಮಿಜ್ಜ. ಇದಾದ ಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ. ಉದ್ಧತೆ ಇದೆ. ಈ ಮಂತ್ರವನ್ನು ಹೇಳಿ ಮೃತ್ತಿಕೆಯನ್ನು ಹಚ್ಕೋಬೇಕಂತ. ಮೃತ್ತಿಕ ಹಚ್ಕೊಂಡು ಸ್ನಾನ ಮಾಡ್ಬೇಕಲ್ಲ. ಉದ್ಧತಾ ಶಿವರಾಗೇಣ ಕೃಷ್ಣೇನ ಶತಭಾಗುನ ಮೃತ್ತಿಕೆ ಹನವೇ ಪಾಪಂ ಯನ್ಮಯಾ ದೃಷ್ಟಂ ಕೃತಂ ಮೃತ್ತಿಕೆ ಬ್ರಹ್ಮದತ್ತಾತಿ ಕಾಶ್ಯಪೇನಾಭಿಮಂತ್ರಿತ ಮೃತ್ತಿಕೆ ದೇಹಿವೇ ಪುಷ್ಟಿಂ ತ್ವಯಿ ಸರ್ವಂ ಪ್ರತಿಷ್ಠಿತಂ ಮೃತ್ತಿಕೆ ಪ್ರತಿಷ್ಠಿತೆ ಸರ್ವಂ ತನ್ಮೇ ನಿರ್ಣಯ ಮೃತ್ತಿಕೆ ತ್ವಯಾ ಹತೇನ ಪಾಪೇನ ಗಚ್ಚಾಮಿ ಪರಮಾಂ ಗತಿಂ ಭೂಮಿರ್ಧೇನು ಧರಣಿ ಲೋಕಧಾರಿಣಿ. ಈ ಮಂತ್ರವನ್ನು ಹೇಳಿ ಮೈಗೆ ಮೃತ್ತಿಕ ಹಚ್ಕೊಂಡು ಸ್ನಾನವನ್ನ ಮಾಡ್ಬೇಕಂತೆ. ಆಮೇಲೆ ಋತಂಚ ಅಗಮಂತ್ರಣ ಸೂಕ್ತವನ್ನು ಹೇಳಿ ಮತ್ತೆ ಮುಳುಗ ಹಾಕಿ ಸ್ನಾನವನ್ನು ಮಾಡಬೇಕು ನದಿ ತೀರ ಇದ್ದಾಗ. ಇಲ್ಲ ಮನೆಯಲ್ಲಿ ಸ್ನಾನ ಮಾಡಬೇಕಾದಾಗಲೂ ಕೂಡ ಹಾಗೆ ಮಾಡಬಹುದು ಅಂತಾರೆ. ಆಮೇಲೆ ಸ್ನಾನ ಮಾಡಬೇಕಾದಾಗ ನದಿಗೆ ಪ್ರವಾಹ ಮುಖಕ್ಕೆ ಸ್ನಾನವನ್ನು ಮಾಡಬೇಕು. ನದಿಯಲ್ಲಿ ಸ್ನಾನ ಮಾಡಬೇಕಾದಾಗ ನಮಃ ಕಮಲನಾಭಾಯ ನಮಸ್ತೆ ಜಲಚಾಯಿನೇ ನಮಸ್ತೆ ತ್ರಿಕೇಶ ಗ್ರಹಣಾರ್ಥಂ ನಮೋಸ್ತುತೆ ಅತಿತೀಕ್ಷ್ಣ ಮಹಾಕಾಯ ಕಲ್ಪಾಂತ ದಹನೋಪಮ ಭೈರವಾಯ ನಮಸ್ತುಭ್ಯಾಂ ಅನುಜ್ಞಾಂ ಧಾತುಮರ್ಹಸಿ. ಭೈರವರಿಗೆ ನಮಸ್ಕಾರ ಮಾಡ್ಬೇಕಂತೆ ನದಿ ತೀರದಲ್ಲಿ ಸ್ನಾನವನ್ನು ಮಾಡಬೇಕಾದಾಗ. ಆಮೇಲೆ ನಾವು ಸ್ನಾನಕ್ಕೆ ಹೋಗ್ಬೇಕಾದಾಗ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಹೆಣ್ಣು ಮಕ್ಕಳು ಕೂಡ ಈ ಶ್ಲೋಕವನ್ನು ಹೇಳ್ಬೋದು. ಸಮಸ್ತ ಜಗದಾಧಾರ ಶಂಖಚಕ್ರ ಗದಾಧರ ದೇಹಿ ದೇಹಿ ಮಮಾನುಜ್ಞಾಂ ಯುಷ್ಮ ತೀರ್ಥ ನಿಷೇವಣೆ ಅಂತೇಳಿ ದೇವರನ್ನ ಆಜ್ಞಾ ತಗೊಂಡು ಸ್ನಾನಕ್ಕೆ ಹೋಗ್ಬೇಕಂತೆ. ಹೆಣ್ಣು ಮಕ್ಕಳಿದ್ದವರು ಗಂಡನಿಗೆ ನಮಸ್ಕಾರ ಮಾಡಿ ಗಂಡನಿಗೆ ಪಾದ ಪೂಜೆ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗ್ಬೇಕು. ಒಂದು ಮೈಲಿಗೆ ಸ್ನಾನ ಯಾಕಂದ್ರೆ ಒಂದು ಮಾಘಸ್ನಾನ ಆಗೋಗ್ಬಿಡ್ಬೇಕಲ್ಲ. ಒಂದು ಮೈಲಿಗೆ ಸ್ನಾನ ಮಾಘಸ್ನಾನ ಮಾಡಿಬಿಟ್ಟು ಆಮೇಲೆ ಗಂಡನಿಗೆ ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡಿ ಆಮೇಲೆ ಮಡಿ ಸ್ನಾನಕ್ಕೆ ಹೋಗ್ಬೇಕು. ಅಡಿಗೆ ಎಲ್ಲ ಮಾಡ್ಲಿಕ್ಕೆ ಇಷ್ಟೆಲ್ಲವನ್ನು ಕೂಡ ತಿಳಿಸ್ಕೊಡ್ತಾರೆ. ಆ ಸ್ನಾನವನ್ನು ಮಾಡಬೇಕಾದಾಗ ಪ್ರತಿಯೊಂದು ನೀರಿನಲ್ಲಿಯೂ ಕೂಡ ಭಗವಂತನ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡಬೇಕು. ಯೋಧೋ ಸರ್ವಗತೋ ದೇವ ಚಿತ್ತರೂಪಿ ನಿರಂಜನ ಸಯೇವ ದ್ರವ ರೂಪೇಣ ಗಂಗಾಂಬೋ ನಾತ್ರ ಸಂಶಯ. ನೀರಿನ ಕಣಗಳಲ್ಲಿಯೂ ಕೂಡ ದೇವರು ವಿಶೇಷವಾಗಿ ಸನ್ನಿಹಿತನಾಗಿದ್ದು ನಮಗೆ ಪುಣ್ಯವನ್ನು ಕೊಡ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡಿಕೊಳ್ತಾ ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಆ ಸ್ನಾನವನ್ನ ದೇವರು ಎಷ್ಟು ಉಪಕಾರ ಮಾಡಿದ್ದಾನೆ ಅಂದ್ರೆ, ನೀರು ಕೊಟ್ಟಿದ್ದಾನೆ ಅಂದ್ರೆ, ನೀರಿಲ್ಲದೆ ಹೋದ್ರೆ ನಮ್ಗೆಲ್ಲಾ ನಿಂತೋಗ್ಬರುತ್ತೆ. ಶೌಚಾಚಾರಕ್ಕೆ ಬೇಕು, ಸ್ನಾನಕ್ಕೆ ಬೇಕು, ಅಭಿಷೇಕಕ್ಕೆ ಬೇಕು, ಅಡಿಗೆಗೆ ಬೇಕು, ಬಟ್ಟೆ ಒಗೆದಾಕ್ಲಿಕ್ಕೆ ಬೇಕು, ಪಾತ್ರೆ ತೊಳಿಲಿಕ್ಕೆ ಬೇಕು, ನಮ್ಮೈ ತೊಳ್ಕೊಳ್ಲಿಕ್ಕೆ ಬೇಕು, ಮನೆ ಸ್ವಚ್ಛ ಮಾಡ್ಲಿಕ್ಕೆ ಬೇಕು, ಗಾಡಿ ಸ್ವಚ್ಛ ಮಾಡ್ಲಿಕ್ಕೆ ಬೇಕು, ಎಲ್ಲದಕ್ಕೂ ಬೇಕು. ಕುಡಿಲಿಕ್ಕೆ ನೀರು ಬೇಕು, ಇನ್ನೊಬ್ಬರಿಗೆ ಜಲದಾನ ಮಾಡ್ಲಿಕ್ಕೆ ನೀರು ಬೇಕು. ಯಾವುದಕ್ಕೆ ಬೇಡ ಹೇಳ್ರಿ ನೀರು? ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿಯವರೆಗೂ ನೀರಿನ ಅವಶ್ಯಕತೆ ಎಷ್ಟು ಇದೆ. ಅಂತಹ ನೀರನ್ನು ಕೊಟ್ಟ ದೇವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು? ನಾವು ವೋಟ್ ಆಫ್ ಥ್ಯಾಂಕ್ಸ್. ಅದಕ್ಕೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಪ್ಪ, ನೀನು ಆಜ್ಞಾ ಕೊಡು. ದೇವರ ಉಪಕಾರವನ್ನು ಸ್ಮರಣೆ ಮಾಡ್ತಾ ಇರಬೇಕು. ಅನಾದಿ ಕಾಲದ ಋಣಾನುಬಂಧ ಮನದಿನಲ್ಲಿ ನಿಲ್ಲಿಸೋ ಮಾಧವ. ದೇವರ ಅನಾದಿ ಕಾಲದ ಋಣಾನುಬಂಧ ಎಷ್ಟು ಉಪಕಾರ ಮಾಡ್ತಾ ಇದ್ದೀನಿ ನೀನು. ಒಂದ ಎರಡ ಪಂಚಭೂತಗಳನ್ನು ಕೊಟ್ಟಿದ್ದೀನಿ, ನೀನು ಸ್ಮರಣೆ ಮಾಡ್ಬೇಕು ದೇವರನ್ನ. ಯಾವುದೊಂದಿಲ್ಲದೆ ಹೋದ್ರೂ ಬದುಕಲಿಕ್ಕೆ ಶಕ್ಯ ಇಲ್ಲ. ನೀರಿಲ್ದಿದ್ರೆ ಇಲ್ಲ, ಭೂಮಿ ಇಲ್ದಿದ್ರೆ ಬದುಕಲಿಕ್ಕೆ ಆಗಲ್ಲ, ಭೂತಾಕಾಶ ಇಲ್ಲದ್ರೆ ಬದುಕಲಿಕ್ಕೆ ಆಗೋದಿಲ್ಲ, ಗಾಳಿ ಇಲ್ಲದ್ರೆ ಬದುಕಲಿಕ್ಕೆ ಆಗೋದಿಲ್ಲ, ಬೆಳಕಿಲ್ಲದ್ರೆ ಬದುಕಲಿಕ್ಕೆ ಆಗೋದಿಲ್ಲ. ಎಲ್ಲವನ್ನು ಕೊಟ್ಟು ಪರಮೋಪಕಾರ ಮಾಡಿದ್ದಿ ಅಂತ ದೇವರನ್ನ ಸ್ಮರಣೆ ಮಾಡ್ಬೇಕು. ನಿರಾಚಾಪಿ. ಆಮೇಲೆ ಯಾವದ್ದೇವನ್. ಆಮೇಲೆ ನದಿಯಲ್ಲಿ ಸ್ನಾನ ಮಾಡ್ಬೇಕಾದಾಗ ಬಿಜುತರ್ಪಣ ಕೊಡಬೇಕು ಅಂತ ಹೇಳ್ತಾರೆ. ವಸ್ತ್ರಾಂಗುತ್ತ ನಿಪಿಡಿನಂತೆ. ಆದ್ರಿಂದ ಹೇಳ್ಬೇಕು. ಇಷ್ಟೆಲ್ಲ ಹೇಳಿ ಸ್ನಾನಾರ್ಥ ಮೃದಮಾನೀಯ ತೀರೇ ಗತ್ವ ಜಲಾಶಯೇ. ಸ್ನಾನಕ್ಕೆ ಹೋಗ್ಬೇಕಾದ್ರೆ ಮೃತಕ ತಗೊಂಡೇ ಹೋಗ್ಬೇಕಂತೆ. ಅರ್ಘ್ಯ ಪ್ರದಾನ ಮಾಡಬೇಕಾದಾಗ ದ್ವೌಹಸ್ತೌ ಯುಗ್ಮತಕೃತ್ವ ಪೂರಯೇರ್ ಉದಕಾಂಜಲಿ ಕೋಶೃಂಗ ಮಾತ್ರ ಮುದ್ರತ್ಯ ಜಲ ಮಧ್ಯೆ ಜಲಂ ಕ್ಷಿಪೇ. ನಾವು ನದಿಯಲ್ಲಿ ಅರ್ಘ್ಯ ಪ್ರದಾನ ಮಾಡ್ಬೇಕಾದಾಗ ಹೇಗೆ ಅರ್ಘ್ಯ ಕೊಡಬೇಕು ಅಂದ್ರೆ, ಹಿಂಗೆ ಇಟ್ಕೋಬೇಕು ಎರಡೂ ಕೈ, ಹಿಂಗೆ ನೀರನ್ನ ತೆಗೆದುಕೊಂಡು ಹೀಗೆ ಅರ್ಘ್ಯ ಪ್ರದಾನ ಮಾಡಬೇಕು. ಅದಕ್ಕೊಂದು ನಿಯಮ ಇದೆ ಅಂತಾರೆ. ಪ್ರಾದೇಶ ಮಾತ್ರ ಮುದ್ರತ್ಯ ಸಲಿಲನ್ ಪ್ರಾಂಗುಖ ಸುರ. ಪ್ರಾಂಗುಖಕ್ಕೆ ಪೂರ್ವ ದಿಕ್ಕಿಗೆ ನಿಂತುಕೊಂಡು ದೇವತೆಗೆ ತರ್ಪಣ ಮಾಡ್ಕೊಡ್ಬೇಕು. ಉದಂಗುಖ ತರ್ಪ ಏಚ
ಪಿತೃನ್ ದಕ್ಷಿಣತಸ್ತತ. ನೋಡ್ರಿ, ದೇವತೆಗಳಿಗೆ ತರ್ಪಣ ಕೊಡಬೇಕಾದಾಗ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ನಿಂತು ತರ್ಪಣ ಕೊಡ್ಬೋದು, ಪಿತೃದೇವತೆಗಳಿಗೆ ದಕ್ಷಿಣಕ್ಕೆ ನಿಂತು ತರ್ಪಣ ಕೊಡಬೇಕು ನದಿ ತೀರದಲ್ಲಿ ಅಂತ ಇಷ್ಟು ವಿಚಾರವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಪ್ರಾರಂಭದಲ್ಲಿ ತಿಳಿಸಿದ ಹಾಗೆ ಶ್ರೀಮದಾಚಾರ್ಯ ಹೇಳ್ತಾ, ತ್ರಟ್ಟಾರಂ ಸರ್ವಲೋಕಾನಾಂ ಕೃತ್ವಾ ನಾರಾಯಣಂ ಪರಂ ಯತಶ್ವಾಸೋ ನಿಮದ್ಯಾಸು ಪ್ರಣವೇನೋತ್ತಿತಸ್ತದಾ ಚಿಂತೇತ್ ಪುರುಷ ಸೂಕ್ತೇನ ಸ್ವದೇಹಸ್ಥಂ ಹರಿಂ ಪರಂ. ಪುರುಷರು ಸ್ನಾನ ಮಾಡಬೇಕಾದಾಗ ಪುರುಷ ಸೂಕ್ತವನ್ನ ಪಠಣೆ ಮಾಡ್ತಾ ಪ್ರೋಕ್ಷಣೆ ಮಾಡಿಕೊಂಡು ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಇದಾದ್ಮೇಲೆ ಮೃತ್ತಿಕಾ ಶೌಚ, ಮಲಸ್ನಾನ ಮಾಡಬೇಕಾದಾಗ ಜನಿವಾರವನ್ನ ಪೂರ್ತಿ ಮಾಲಾಕಾರ ಹಾಕಿಕೊಂಡು ಕಿವಿಗೆ ಪೂರ್ತಿ ಹೀಗೆ ಸುತ್ತಿಕೊಂಡು ತಲೆಗೆ ವಸ್ತ್ರವನ್ನ ವೇಷ್ಟನೆ ಮಾಡಿಕೊಂಡು ಹೋಗಬೇಕು ಅಂತ ಪುರುಷರಿಗೆ ನಿಯಮ ಇದೆ. ಅವೆಲ್ಲವನ್ನು ಕೂಡ ನಮಗೆ ತಿಳಿಸಿಕೊಡ್ತಾರೆ. ಚಿಂತೆ ಪುರುಷ ಸೂಕ್ತೇನ ಸ್ವದೇಹಸ್ಥಂ ಹರಿಂಪರನ್ ವಸಿತ್ವ ವಾಸ ಆಚಮ್ಯ ಪ್ರೋಕ್ಷ ಆಚಮ್ಯ ಚ ಮಂತ್ರತಃ ಗಾಯತ್ರ್ಯಾಚಾಂಜಲಿಂ ದತ್ವಾ ಧ್ಯಾತ್ವಾ ಸೂರ್ಯಗತಂ ಹರಿಂ. ವಸ್ತ್ರವನ್ನು ಉಡಬೇಕಾದಾಗ ಅದಕ್ಕೊಂದು ನಿಯಮ ಇದೆ ಅಂತಾರೆ. ಹೆಣ್ಣು ಮಕ್ಕಳಾಗ್ಲಿ ಪುರುಷರಾಗ್ಲಿ ಮಡಿ ಸ್ನಾನ ಮಾಡಿಕೊಂಡು ಬಂದ ಮೇಲೆ ಕೈಯಲ್ಲಿ ನೀರು ತಗೊಂಡ್ಬರ್ಬೇಕು. ನಮ್ಗೆ ನೀರು ತಂದಿರ್ತೀವಲ್ಲ, ಆ ನೀರನ್ನ ಪ್ರೋಕ್ಷಣೆ ಮಾಡ್ಬೇಕಂತೆ. ಹೆಣ್ಣು ಮಕ್ಕಳು ಕೃಷ್ಣಾಯ ನಮಃ ಅಂತೇಳಿ ಪ್ರೋಕ್ಷಣೆ ಮಾಡ್ಬೇಕು. ನಾವು ಪುರುಷರು ಗಾಯತ್ರಿ ಮಂತ್ರದಿಂದ ಪ್ರೋಕ್ಷಣೆ ಮಾಡಿ ಆಮೇಲೆ ಆ ಬಟ್ಟೆಯನ್ನು ಉಟ್ಕೋಬೇಕು. ಉಟ್ಕೊಂಡಾಗ ಮತ್ತೆ ಆಚಮನ ಮಾಡಬೇಕು. ಏನನ್ನ ತಿಂದ್ರೆ ಆಚಮನ ಮಾಡಬೇಕು, ಏನನ್ನ ಕುಡಿದ್ರೆ ಮತ್ತೆ ಆಚಮನ ಮಾಡಬೇಕು. ಊಟಕ್ಕೆ ಕೊಡೋಕ್ಕಿಂತ ಮೊದಲು ಆಚಮನ, ಊಟದ ನಂತರ ಆಚಮನ, ಸಂಧ್ಯಾವಂದನಕ್ಕಿಂತ ಮೊದಲು 2 ಬಾರಿ ಆಚಮನ, ಪೂಜಾ ಎಲ್ಲ ಮುಗಿದ್ರೆ ಮತ್ತೆ 2 ಬಾರಿ ಆಚಮನ, ವಸ್ತ್ರಾಂತರ ಆದಾಗೆಲ್ಲ ಆಚಮನ ಮಾಡಬೇಕು. ಹೆಣ್ಣು ಮಕ್ಕಳಾಗ್ಲಿ ಪುರುಷರಾಗ್ಲಿ ವಸ್ತ್ರವನ್ನ ಬಿಚ್ಚಿ ಬೇರೆ ವಸ್ತ್ರವನ್ನ ಉಟ್ಟಾಗೆಲ್ಲ ಮತ್ತೆ ಮತ್ತೆ ಆಚಮನ ಮೈಲಿಗೆ. ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಆ ವಸ್ತ್ರವನ್ನ ಉಟ್ಟು ಕರ್ಮಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾ, ಕಚ್ಚೆ ಹಾಕೊಳ್ಳದೆ ಹೋದ್ರೆ ಮೈಲಿಗೆ ಅಂತ ಹೇಳ್ತಾರೆ. ಬ್ರಾಹ್ಮಣಸ್ಯ ಚಿತಂ ವಸ್ತ್ರಂ ನೃಪತೆ ರಕ್ತಮುಲ್ಬಣಂ ಪೀತಂ ವೈಶ್ಯಸ್ಯ ಸೂತ್ರಸ್ಯ ನೀಲಂ ಮಲವದಿಷ್ಯತೆ ನೋತ್ತರೀಯ ಮದಕ್ಕುರ್ಯ ನೋಪರ್ಯದಸ್ತಮಂಬರಂ ನಾಂತರ್ವಾಸೋ ವಿನಾಜಾತೋ ನಿವಸೇತ್ ವಾಸಸಂಬುಧಃ. ನದಿಯಲ್ಲಿ ಸ್ನಾನವನ್ನು ಮಾಡಬೇಕಾದಾಗ ಹೆಣ್ಣು ಮಕ್ಕಳು ಕೂಡ ವಸ್ತ್ರದ್ವಯ ಇರಬೇಕು. ಏಕವಸ್ತ್ರದಿಂದ ಸ್ನಾನ ಮಾಡೋಂಗಿಲ್ಲ. ಪುರುಷರಿಗೂ ಕೂಡ ವಸ್ತ್ರದ್ವಯ ಎಂಬುದು ವಿಹಿತ ಅಂತ ಹೇಳ್ತಾರೆ. ಉಟ್ಟ ವಸ್ತ್ರ ಒಂದು, ಉತ್ತರೀಯ ಒಂದು ಕುತ್ತಿಗೆ ಮೇಲೆ ಹಾಕೋಬೇಕು ಅಂತ ಹೇಳ್ತಾರೆ. ವಿವಸ್ತ್ರೋ ನೋತ್ತರೀಯಶ್ಚ ನಗ್ನಶ್ಚ ಕಚ್ಚಯೇವಚ. ವಸ್ತ್ರ ಇಲ್ಲದೆ ಸ್ನಾನ ಮಾಡಿದ್ರೆ ಮಹಾಮೈಲಿಗೆ. ಅದಕ್ಕೆ ಕೃಷ್ಣ ಪರಮಾತ್ಮ ಆ ದಶಮಸ್ಕಂದ ಉತ್ತರಾದ ಪೂರ್ವಾರ್ಧದಲ್ಲಿ ಬೈತಾನಲ್ಲ ಎಲ್ಲ ಗೋಪಿಕಾಸ್ತಿಯರನ್ನ, ಯೂಯಂ ವಿವಸ್ತ್ರ ಋತುಪೋ ಯಥೋವ್ರತ ಪ್ರಗಾಹತೈತದ್ದು ದೇವಹೇಳ ನಮ್ಮಂತ. ಆ ಎಲ್ಲ ಗೋಪಿಕಾಸ್ತಿಯರು ಕಾತ್ಯಾಯನಿ ವ್ರತವನ್ನ ಮಾಡ್ತಾ ಇದ್ರು. ಯಾಕೆ? ಕೃಷ್ಣ ಪರಮಾತ್ಮನನ್ನೇ ಗಂಡನನ್ನಾಗಿ ಪಡಿಬೇಕು ಅಂತ. ವ್ರತವನ್ನು ಮಾಡ್ತಾ ಇರಬೇಕಾದಾಗ ವಸ್ತ್ರರಹಿತರಾಗಿ ನದಿಯಲ್ಲಿ ಸ್ನಾನವನ್ನ ಮಾಡಿದರೆ ಅದು ಮಹಾಪಾಪ ಅಲ್ವಾ ಅದು? ಅದಕ್ಕೆ ದೇವರವರ ವ್ರತಗಳನ್ನ ಅಪಹರಣ ಮಾಡಿ ಬುದ್ಧಿ ಕಲಿಸಲಿಕ್ಕೆ ಅವ್ರು ಹೇಳಿದ್ದಾರೆ ಹೊರತು ದೇವರಿಗೆ ಏನಾಗಬೇಕಾಗಿದೆ? ಇಷ್ಟಕ್ಕೂ ಗಂಡನೇ ದೇವರಾಗಬೇಕು ಅಂತ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅವರೆಲ್ಲ ವ್ರತವನ್ನ. ಹಾಗಾಗಿ ವಸ್ತ್ರರಹಿತರಾಗಿ ಸ್ನಾನ ಮಾಡಿದ್ರೆ ಮೈಲಿಗೆ, ಗಂಗಾದೇವಿಗೆ ಅವಮಾನ ಮಾಡಿದಾಗ. ಹೀಗಾಗಿ ವಸ್ತ್ರರಹಿತವಾಗಿ ಸ್ನಾನವನ್ನು ಮಾಡಬೇಕು. ಶ್ರೌತಸ್ಮಾರ್ತಂ ತಥಾ ಕರ್ಮ ನನಗ್ನ ಚಿಂತೆಯೇದಿರಿ. ನಗ್ನನಾಗಿ ಎಂದೂ ಕೂಡ ಶ್ರೌತಸ್ಮಾರ್ಥ ಕರ್ಮಗಳನ್ನ ಆಚರಣೆ ಮಾಡಬಾರ್ದು. ಯಾರಿಗೆ ನಗ್ನ ಅಂತ ಕರೀತಾರೆ? ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ. ನಗ್ನೋ ಮಲಿನ ವಸ್ತ್ರಶ್ಚ. ಮೊದಲು ಹೊಲಸು ಬಟ್ಟೆ ಉಟ್ರೆ ಅದು ನಗ್ನ ಇದ್ದ ಹಾಗೆ. ಆಮೇಲೆ ಸ್ಯಾತ್ ನಗ್ನಃ ಕೌಶೇಯ ಕೇವಲ. ಒಂದೇ ವಸ್ತ್ರವನ್ನು ಉಟ್ಟರು ಕೂಡ ಮೈಲಿಗೆನೆ. ನಗ್ನೋ ದ್ವಿಗುಣ ವಸ್ತ್ರಸ್ಯ. 3-4 ಬಟ್ಟೆಯನ್ನು ಮೈ ಮೇಲೆ ಉಟ್ಕೊಂಡ್ರು ನಗ್ನನೇ. ನಗ್ನೋ ದಗ್ಧಪಟಸ್ತದ. ಸುಟ್ಟ ಬಟ್ಟೆಯನ್ನು ಉಟ್ಟರು ಕೂಡ ಅದು ನಗ್ನ ಇದ್ದ ಹಾಗೆ. ಆಮೇಲೆ ನಗ್ನಃ ಸ್ಯೂತ ವಸ್ತ್ರಸ್ಯ. ಹೊಲದ ಬಟ್ಟೆ ಉಟ್ಕೊಂಡ್ರೆ ಅದು ಮೈಲಿಗೆ ಇದ್ದಾಗೆ, ನಗ್ನ ಇದ್ದಾಗೆ ಅಂತ. ಹೊಲದ ಬಟ್ಟೆ ಉಡೋಂಗಿಲ್ಲ. ನಗ್ನಃ ಸ್ಯೂತ ವಸ್ತ್ರಸ್ಯ. ನಗ್ನೋ ಘಟಿತ ವಸ್ತ್ರಕಃ. ಅದ್ಮೇಲೆ ಹೇಳ್ತಾರೆ ನಗ್ನಃ ಬಹುವಸ್ತ್ರಶ್ಚ. ನಗ್ನ ಕೌಪೀನ ಕೇವಲ.
ಅಕಚ್ಚ ಪುಚ್ಚ ಕಚ್ಚಚ್ಚ ನಗ್ನಯೇವ ನ ಸಂಶಯ ಅಂತಂತಾರೆ. ಕಚ್ಚೆ ಇಲ್ಲದೆ ಹೋದ್ರೆ ಅಥವಾ ಕಚ್ಚೆ ಬಿಚ್ಚಿಬಿಟ್ಟಿದ್ರೆ ಅವು ನಗ್ನ ಇದ್ದ ಹಾಗೆ. ಹಿಂಗಾಗಿ ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ಕಚ್ಚೆ ಹಾಕೊಂಡು ಮಾಡಿದರೇನೆ ಎಲ್ಲ ಕರ್ಮಗಳಿಗೆ ಫಲ ಬರ್ತದೆ, ಇಲ್ಲದೆ ಹೋದ್ರೆ ಎಳ್ಳಟ್ಟೂ ಫಲ ಬರೋದಿಲ್ಲ ಅಂತ ಹೇಳಿ ನಮಗೆ ಮತ್ತೆ ಸ್ಮೃತಿಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ವಸ್ತ್ರಧಾರಣ ಕ್ರಮ ಅವೆಲ್ಲವನ್ನು ಕೂಡ ಆನ್ನಿ ಕೌತುಕದಲ್ಲಿ ನಿಮಗೆ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಇವೆಲ್ಲ ಕರ್ಮಗಳನ್ನ ಆಚರಣೆ ಮಾಡ್ತಾ ಮಂತ್ರತ ಪರಿವೃತ್ಯಾತ ಸಮಾಚಮ್ಯ ಸುರಾಧಿಕ, ಆಮೇಲೆ ಸೂರ್ಯನ ದರ್ಶನ ಮಾಡಬೇಕು, ಧ್ಯಾನ ಮಾಡಬೇಕು, ಆಮೇಲೆ ಜಪವನ್ನ ಮಾಡಬೇಕು. ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿ ಜಾತನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಧೃತಶಂಕ ಚಕ್ರ ಅಂತೇಳಿ ಸೂರ್ಯಾಂತರ್ಗತ ಭಾರತೀಯರನ್ನ ಮುಖ್ಯ ಪ್ರಾಣಾಂತರ್ಗತ ಸವಿತೃನಾಮಕ ಭಗವಂತರನ್ನ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ನಿಯಮಗಳನ್ನು ಹೇಳ್ತಾರೆ. ಆಮೇಲೆ ಪೂಜಾ ಶುರು ಮಾಡಬೇಕು. ಗಾಯತ್ರಿ ಮಂತ್ರ ಜಪ, ಸಂಧ್ಯಾ ವಂದನೆ ಎಲ್ಲ ಆದ್ಮೇಲೆ ಆಮೇಲೆ ತತ್ವನ್ಯಾಸ, ಮಾತೃಕಾನ್ಯಾಸ, ಅದಕ್ಕಿಂತ ಮೊದಲು ಪಾಪ ಪುರುಷ ವಿಸರ್ಜನ. ಎಡಕುಕ್ಷಿಯಲ್ಲಿ ಪಾಪ ಕಲಿ ಇರ್ತಾನೆ, ಆ ಕಲಿಯನ್ನ ವಿಸರ್ಜನೆ ಮಾಡಿ ಪಾಪ ಪುರುಷನನ್ನ ಆಮೇಲೆ ಕರ್ಮಗಳನ್ನ ಆಚರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ತತ್ವನ್ಯಾಸ, ಮಾತೃಕಾನ್ಯಾಸವನ್ನ ಮಾಡಬೇಕು, ಆಮೇಲೆ ಎಲ್ಲ ಪೂಜಾದಿ ಕರ್ಮಗಳನ್ನ ಪ್ರಾರಂಭ ಮಾಡಬೇಕು ಅಂತ ಚೆನ್ನಾಗಿ ಹೇಳ್ತಾರೆ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನ ಸ್ವಭಾವಂ ಕರೋಮಿ ಯಜ್ಜ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್ ಅಂತಾರೆ ಶ್ರೀಮದಾಚಾರ್ಯರು. ಆ ಎಲ್ಲ ನಮ್ಮ ಕರ್ಮಗಳಿಂದ ದೇಹಗಳಿಂದ ಮಾತು, ಮನಸ್ಸು ಹಾಗೂ ದೇಹ ಇವೆಲ್ಲವುಗಳಿಂದ ಮಾಡಿರ್ತಕ್ಕಂತಹ ಕರ್ಮಗಳನ್ನ ದೇವರೆಲ್ಲ ಸರಿಯಾಗಿ ಅರ್ಪಣೆ ಮಾಡಬೇಕು. ಅರುಣೋದಯದಲೆದ್ದು ಆಚಮನ ಕೃತ್ಯದಲ್ಲಿ ಸಂಧ್ಯಾನ ಗಾಯತ್ರಿ ಗುರು ಮಂತ್ರ ಜಪಿಸಿ ಎರಡು ವಿಧ ಸುಖವೀವ ಗುರುಮತ್ವ ಮುನಿವರರ ಪರಮ ಭಾಗವತನ ಕೊಂಡಾಡಿ ಮಾಡಿ ದಿನಗಳನ್ನು ಕಳೆವ ಜನರೇ ಸುಜನರೋ. ಹೀಗೆ ದಿನಗಳನ್ನು ಕಳಿಬೇಕಂತೆ. ಪೂಜಾ, ನೈವೇದ್ಯ, ವೈಶ್ವದೇವ, ಆಮೇಲೆ ಎಲ್ಲ ಬಲಿಹರಣ, ಆ ನಂತರದಲ್ಲಿ ಅನುಯಾಗವನ್ನು ಮೊದಲೇ ಮಾಡಿರ್ತೇವೆ. ಅದೆಲ್ಲ ಆದ ನಂತರ ಆಮೇಲೆ ದೊಡ್ಡವರನ್ನ ಊಟಕ್ಕೆ ಕೊಡಿಸಿ, ಆಮೇಲೆ ಹಿರಿಯರನ್ನ ಊಟ ಆದ್ಮೇಲೆ ನಾವು ಊಟ ಮಾಡಿ ಮತ್ತೆ ಆಚಮನ ಮಾಡ್ಬೇಕಂತೆ. ಊಟ ಆದ್ಮೇಲೆ ಮತ್ತೆ ನಾರಾಯಣ ಮಂತ್ರವನ್ನ ಜಪ ಮಾಡ್ಬೇಕು ಊಟ ಆದ್ಮೇಲೆ. ಆಮೇಲೆ ಮತ್ತೆ ಪಾಠ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಹೋಗ್ಬೇಕಟ್ಟೆ, ಮತ್ತೆ ಪಾಠ. ಗೃಹಸ್ಥರಿಗೆ 2 ಸ್ನಾನ, ಬ್ರಹ್ಮಚಾರಿಗಳಿಗೆ 1 ಸ್ನಾನ, ಸನ್ಯಾಸಿಗಳಿಗೆ 3 ಸ್ನಾನ. ಅದನ್ನು ಕೂಡ ಹೇಳ್ತಾರೆ. ಕಂಡದೆಲ್ಲ ಕಮಲನಾಭನ ಮೂರ್ತಿ ಉಂಡು ಊಟದೆಲ್ಲ ವಿಷ್ಣು ಪೂಜೆ ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ ಹಿಂಡು ಮಾತುಗಳೆಲ್ಲ ಹರಿಯ ನಾಮ ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ ವಾಗತ್ಯ ಪಡುವುದೇ ವಿಧಿ ನಿಷೇಧಾಚರಣೆ ರೋಗಾನುಭವವೆಲ್ಲ ಉಗ್ರತ ಅಗದವರಾಡಿ ಕೊಂಬುವುದೇ ಆಶೀರ್ವಾದ ಬೀಗರುಪಚಾರವೇ ಭೂತದಯವು ಸಾಧನಕ್ಕೆ. ಕರ್ಮಗಳನ್ನು ಆಚರಣೆ ಮಾಡಬೇಕಾದಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಭುಕ್ತಚೇಚಂ ಭಗವತೋ ಭೃತ್ಯಾದಿತಿ ಪುರಸ್ಸರ, ದೇವರಿಗೆ ನೈವೇದ್ಯ ಮಾಡಿದ ಅನ್ನವನ್ನು ಮಾತ್ರ ಉಣಬೇಕು ಅಂತ ಹೇಳ್ತಾರೆ. ಹರಿ ನಿರ್ಮಾಲ್ಯವ ಚಿರದಿ ಧರಿಸುತ್ತಿರು, ಹರಿ ನೈವೇದ್ಯವ ಭುಂಜಿಸುತ್ತಿರು, ನಿತ್ಯ ಇರಳು ಹಗಲು ಹರಿ ಸ್ಮರಣೆಯ ಬಿಡದಿರು, ದುರುಳರ ಕೂಡದಿರು ನೀ ದುರುಳರ ಕೂಡದಿರು, ಹರಿಪದ ತೀರತ ನೇಮವ ಬಿಡದಿರು, ಹರಿಪರ ದೇವತೆಯಂದನೊಪ್ಪುತ್ತಲಿರು, ಗುರುಮುಖವಿಲ್ಲದ ಶಾಸ್ತ್ರ ಪುರಾಣವ ನಿರುತಲಿ ಕೇಳುತ್ತಿರು, ನಿರುತಲಿ ಕೇಳುತ್ತಿರು, ನಾರಾಯಣನ ನಿನೇ ಮನವೇ ನಾರಾಯಣ
ಜನನೇ ಇದೆ ಸದಾಚಾರ ಸ್ಮೃತಿ ಅಂತಂದ್ರೆ ಸರಿಯಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕರ್ಮಗಳನ್ನ ಆಚರಣೆ ಮಾಡೋದು, ಸಾಯಂಕಾಲ ಮತ್ತೆ ಸಕಾಲಕ್ಕೆ ಸಂಧ್ಯಾವಂದನೆ, ರಾತ್ರಿ ಮತ್ತೆ ದೇವರ ಧ್ಯಾನ ಪಾಠ, ಆಮೇಲೆ ಊಟ, ಮತ್ತೆ ದೇವರ ಧ್ಯಾನ ರಾತ್ರಿ, ದೇವರಿಗೆ ನಮಸ್ಕಾರ ಮಾಡಿ ಮಲ್ಕೋಬೇಕಂತೆ. ಪುರಾಣಗಳಲ್ಲಿ ಹೇಳ್ತಾರೆ 4 ಯಾಮದಲ್ಲೂ ಕೂಡ ನಮಸ್ಕಾರವನ್ನು ಮಾಡಬೇಕು. ಪೂರ್ವಾನ್ನೇ ವ್ಯಾಧಿನ ಅಸತ್ಯಾತ್, ಮಧ್ಯಾಹ್ನೇ ವಾಂಛಿತ ಪ್ರದಂ, ಸಾಯಾನ್ನೇ ಸರ್ವ ಪಾಪಕಂ, ಯಾಮೇತ ಚುಕಮಾಪುನಿಯಾತ್ ಅಂತೇಳಿ ಪ್ರಾತಃ ಕಾಲದಲ್ಲಿ ಎದ್ದು ದೇವರಿಗೆ ನಮಸ್ಕಾರ ಮಾಡಬೇಕು. ಮಾಡಿದ್ರೆ ಎಲ್ಲ ರೋಗಗಳು ಪರಿಹಾರ ಆಗತ್ತೆ. ಮಧ್ಯಾಹ್ನ ಸೂರ್ಯ ನೆತ್ತಿಗೆ ಬಂದಾಗ ನಮಸ್ಕಾರವನ್ನು ಮಾಡಿದರೆ ದೇವರಿಗೆ ನಮ್ಮ ಎಲ್ಲ ಅಭಿಷ್ಠಗಳು ಪೂರ್ಣ ಆಗತ್ತೆ. ಸಾಯಂಕಾಲದಲ್ಲಿ ದೇವರಿಗೆ ನಮಸ್ಕಾರ ಮಾಡಿದ್ರೆ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ. ರಾತ್ರಿ ದೇವರಿಗೆ ನಮಸ್ಕಾರ ಮಾಡಿ ಮಲ್ಕೊಂಡ್ರೆ ಸುಖ ನಿದ್ರೆ ಬರ್ತದೆ, ದುಸ್ವಪ್ನಗಳು ಬೀಳೋದಿಲ್ಲ, ಕಷ್ಟಗಳು ಬರೋದಿಲ್ಲ, ನಿದ್ರೆಯಲ್ಲೇ ಮೃತ್ಯು ಆಗೋದಿಲ್ಲ. ಇಷ್ಟೆಲ್ಲ ಹೇಳ್ತಾರೆ ಪುರಾಣಗಳಲ್ಲಿ. ಇದಾದ್ಮೇಲೆ ಉತ್ತಮ ದ್ವಾವಿಮೌ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಶರತ್ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಚತೆ ಅಂತೇಳಿ ದೇವರು ಮುಂದೆ ಭಗವದ್ಗೀತಾವನ್ನೇ ವಿಶೇಷವಾಗಿ ಶ್ರೀಮದಾಚಾರ್ಯ ತೆಗೆದುಕೊಂಡಿದ್ದಾರೆ. ಆನಂದ ತೀರ್ಥ ದಾತಾ ಪುರಸ್ತ ದ್ಯೌದಾಜಹಾರ ಶುಕ್ರಪ್ರ ವಿದ್ವಾನ್ ಪ್ರತಿಶತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಯಾಕೆ ಕರ್ಮಗಳಲ್ಲಿ ನಮಗೆ ಶುದ್ಧಿ ಇರಬೇಕು ಅಂದ್ರೆ ಕರ್ಮಗಳನ್ನ ಸರಿಯಾಗಿ ಆಚರಣೆ ಮಾಡಿದ್ರೆ ಅಂತಃಕರಣ ಶುದ್ಧಿ ಆಗತ್ತೆ. ಅಂತಃಕರಣ ಶುದ್ಧಿ ಆದ್ರೆ ಧ್ಯಾನವನ್ನು ಚೆನ್ನಾಗಿ ಮಾಡಬಹುದು. ಧ್ಯಾನ ಚೆನ್ನಾಗಿ ಮಾಡಿದ್ರೆ ಅಪರೋಕ್ಷ ಜ್ಞಾನ ಆಗ್ತದೆ, ಮೋಕ್ಷ ಆಗ್ತದೆ. ಪ್ರಧಾನವಾಗಿ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನೈವ ಪರಂಪರಂ. ಹೀಗಾಗಿ ಆಚಾರ ಬಹಳ ಚೆನ್ನಾಗಿ ಇರ್ಬೇಕು. ಆಚಾರವಂತ ಕಲು ಭಾಗ್ಯವಂತ. ಆಚಾರ ಚೆನ್ನಾಗಿ ಆಚರಣೆ ಮಾಡಿದರೆ ವೇದೋಕ್ತ ಕರ್ಮಗಳ ಅನುಷ್ಠಾನವನ್ನ ಒಳ್ಳೆ ವಿಶೇಷವಾಗಿರ್ತಕ್ಕಂತಹ ಪುಣ್ಯ ಇದೆ, ಆರೋಗ್ಯ ಇದೆ, ಸಾಧನೆ ಇದೆ. ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಸದಾಚಾರ ಸ್ಮೃತಿಯಲ್ಲಿ. ನಾನು ಹೇಳಿದ್ದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಷ್ಟೇ. ಆನಂದ ತೀರ್ಥ ಮುನಿನ ವ್ಯಾಸವಾಕ್ಯ ಸಮುದ್ರತಿಗೆ ಸದಾಚಾರಸ್ಯ ವಿಷಯ ಕೃತ ಸಂಕ್ಷೇಪಕ ಶುಭ ಅಶೇಷ ಕಲ್ಯಾಣ ಗುಣ ನಿತ್ಯಾನುಭವ ಸತ್ತನು ಅಶೇಷ ದೋಷ ರಹಿತ ಪ್ರಿಯತಾಂ ಪುರುಷೋತ್ತಮ ಅಂತ ಸದಾಚಾರ ಸ್ಮೃತಿಯಲ್ಲಿ ಬೆಳಗ್ಗೆಯಿಂದ ಹಿಡ್ಕೊಂಡು ರಾತ್ರಿವರೆಗೆ ಒಂದು ಕ್ಷಣನೂ ಕೂಡ ವ್ಯರ್ಥ ಕಾಲ ಕಳಿಬಾರ್ದು. ದೇವರು ಸ್ಮರಣೆ ಮಾಡುತ್ತಾನೆ ಪ್ರತಿಯೊಂದು ಕರ್ಮಗಳನ್ನ ಆಚರಣೆ ಮಾಡ್ತಾ ಬರಬೇಕು ಅಂತ ಹೇಳ್ತಾರೆ. ಹಾಗೆ ಈ ಮತ್ತೆ ವಿಶೇಷವಾಗಿ ಸದಾಚಾರ ಸ್ಮೃತಿ ಮಧ್ಯನವಮಿ ನಿಮಿತ್ತ ಶ್ರೀಮದಾಚಾರ್ಯರ ಎಲ್ಲ ಗ್ರಂಥಗಳ ಪ್ರವಚನ ಮಾಲಿಕ ಒಂದು ಗಂಗಾ ಪ್ರವಾಹದಲ್ಲಿ ಸದಾಚಾರ ಸ್ಮೃತಿಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಶ್ರೀಮದಾಚಾರ್ಯರು ಎಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. 1 ಗಂಟೆಯಲ್ಲಿ ಸದಾಚಾರ ಸ್ಮೃತಿಯನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ಯಥಾಮತಿ ಯಥಾಶಕ್ತಿಯಾಗಿ ಗುರುಗಳ ಅನುಗ್ರಹದಿಂದ ದೇವರ ಅನುಗ್ರಹದಿಂದ ನಿರೂಪಣೆ ಮಾಡಿದ್ದೇನೆ. ಈ ಪುಣ್ಯದಿಂದ ಈ ಪ್ರವಚನ ಏನು ಪುಣ್ಯ ಬಂದಿದೆ ಅದೆಲ್ಲ ಪುಣ್ಯವನ್ನು ಕೂಡ ಅಸ್ಮತ್ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯ ಪುಣ್ಯಂ ತದಾಪ್ನೋತು ಗುರುರ್ಮಮ ಪ್ರೀತೋಸಿಮಾಪಿ ದೇವಿ ಆಸೆ ಕೇನಾಪಿ ಕರ್ಮಣ